ಶುಭೋದಯ ಮಕ್ಕಳೇ. ಎಲ್ಲರದ್ದು ಟಿಫಿನ್ ಆಗಿದ್ಯಾ? ಮುಂದಿನ ತರಗತಿಗಳಲ್ಲಿ ನಾವು ಯಾವ್ಯಾವ ಪಾಠವನ್ನ ಕಲ್ತಿದ್ವಿ? ಜೀವಶಾಸ್ತ್ರದ ಲೈಫ್ ಪ್ರೋಸೆಸ್, ಜೀವಕ್ರಿಯೆಗಳು ಪಾಠ ಮತ್ತೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠವನ್ನ ಕಲ್ತಿದ್ವಿ ಅಲ್ವಾ? ಇವತ್ತಿನ ಕ್ಲಾಸ್ ನಲ್ಲಿ ನಾವು ನಮ್ಮ ಪರಿಸರ ಪಾಠವನ್ನ ಅಧ್ಯಯನ ಮಾಡೋಣ. ಅದಕ್ಕೆ ಸಂಬಂಧಿಸಿದಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಯಾವುದು ಅದನ್ನೆಲ್ಲ ನಾವಿವತ್ತು 1 by 1 ನೋಡ್ತಾ ಹೋಗೋಣ. ಸರಿನಾ? So, 10ನೇ ತರಗತಿ ವಿಜ್ಞಾನದ ನಮ್ಮ ಪರಿಸರ ಪಾಠ. ಇದರಲ್ಲಿ ಕಲಿಕಾಂಶಗಳನ್ನ ನೋಡಿದ್ರೆ ಪರಿಸರ ವ್ಯವಸ್ಥೆಯ ಘಟಕಗಳು ಅಂತ ಹೇಳಿದ್ದಾರೆ. ಪರಿಸರ ವ್ಯವಸ್ಥೆಯಲ್ಲಿ ಯಾವ್ಯಾವ ರೀತಿಯಾದಂತಹ ಘಟಕಗಳು, ಪರಿಸರ ವ್ಯವಸ್ಥೆಯ ವಿಧಗಳು, ಪರಿಸರ ವ್ಯವಸ್ಥೆಯಲ್ಲಿ ಯಾವ ಯಾವ ರೀತಿಯಾದಂತಹ ವಿಧಗಳಿವೆ, ಆಹಾರ ಸರಪಳಿಗಳು ಮತ್ತು ಆಹಾರ ಜಾಲಗಳು. ಆಹಾರ ಸರಪಳಿ ಬಗ್ಗೆ ಕೇಳಿರ್ತೀರಿ. ಆಹಾರ ಸರಪಳಿ ಮತ್ತು ಕ್ಲಿಷ್ಟವಾಗ್ತಾ ಹೋದಾಗ ಅವಾಗ ಆಹಾರ ಜಾಲಗಳನ್ನ ಉಂಟು ಮಾಡಿರ್ತವೆ. ಪೋಷಣಾ ಸ್ತರಗಳು ಮತ್ತು ಶಕ್ತಿಯ ಹರಿವು. ಹೇಗೆ ಒಂದು ಜೀವಿಯಿಂದ ಉತ್ಪಾದಕರಿಂದ ಇರಬಹುದು ಅಥವಾ ಪ್ರಾಥಮಿಕದಿಂದ ದ್ವಿತೀಯಕ, ಈ ರೀತಿ ಬೇರೆ ಬೇರೆ ಭಕ್ಷಕರ ನಡುವೆ ಶಕ್ತಿಯ ಹರಿವು ಆಗ್ತದೆ, ಹೇಗೆ ಪೋಷಣಾ ಸ್ತರ ಇರ್ತದೆ ಅನ್ನುವಂಥದ್ದು. ಜೈವಿಕ ಸಂವರ್ಧನೆ, ಓಜೋನ್ ಪದರದ ಸವಕಳಿ. ಓಜೋನ್ ಪದರ ಕೇಳಿರ್ತೀರಿ. ಆ ಓಜೋನ್ ಪದರದ ಸವಕಳಿ, ಹಾಗೆ ತ್ಯಾಜ್ಯ ನಿರ್ವಹಣೆ. ತ್ಯಾಜ್ಯ ಅಂದ್ರೆ ಏನು ಅನ್ನೋದೆಲ್ಲರಿಗೂ ಗೊತ್ತು. ತ್ಯಾಜ್ಯವನ್ನ ನಿರ್ವಹಣೆ ಮಾಡೋದೇನು, ಹೇಗೆ ಅನ್ನೋದನ್ನ ನಾವಿವತ್ತು ಕಲಿಯೋಣ. ಸರಿ, ಪಾಠದ ಮೊದಲನೇ ಪ್ರಶ್ನೆಗೆ ಹೋಗೋಣ. ಅದಕ್ಕಿಂತ ಮೊದಲು ಮೆದುಳಿನ ಚಿತ್ರ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಳಿದ್ದೆ, ಮಾಡಿದೀರಾ ಎಲ್ಲರೂ? ನೆಫ್ರಾನ್ನ ಚಿತ್ರ, ಮೂತ್ರಜನಕಾಂಗದ ಚಿತ್ರ, ಹೃದಯದ ಚಿತ್ರ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ? ಪತ್ರರಂಧ್ರದ ಚಿತ್ರ ಯಾರ್ಯಾರು ಮಾಡಿಲ್ಲ ಇವತ್ತು ನೆನ್ಪಿಟ್ಟು ಮನೆಗೆ ಹೋಗಿ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಭಾಗಗಳನ್ನ ಗುರ್ತಿಸೋದನ್ನ ಸರಿನಾ? ಎಸ್, ಸರಿ ಅಂತ ಹೇಳ್ತಿದ್ದೀರಿ ಅಂತ ಭಾವಿಸ್ತೀನಿ. ಮೊದಲನೇ ಪ್ರಶ್ನೆ ಹೋಗೋಣ. ಓಕೆ, ನಮ್ಮ ಪರಿಸರದಲ್ಲಿ ಅಂಕ ಹಂಚಿಕೆಯನ್ನ ನೋಡಿದ್ರೆ ನಮ್ಮ ಪರಿಸರ ಅಂಕಗಳ ಹಂಚಿಕೆ ಹೇಗಿದೆ? 3 ಅಂಕದ ಪ್ರಶ್ನೆ ಮಾತ್ರ ಬರ್ತದೆ. ಬಹಳ ಸುಲಭ ಇರ್ತದೆ ಈ ಪಾಠ, ಬಹಳ ಸುಲಭವಾಗಿರ್ತದೆ ಮಕ್ಕಳು. ನೀವು ಜನರಲ್ ನಾಲೆಜ್ ಅನ್ನ ಉಪಯೋಗಿಸಿ ಕೂಡ ಬರೆಯುವಂತಹ ಪ್ರಶ್ನೆಗಳು ಇರ್ತವೆ. ಹಾಗಾಗಿ ಈ ಪಾಠವನ್ನ ಸರಿಯಾಗಿ ಅಧ್ಯಯನ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು. ಈ ಪ್ರಶ್ನೆಯನ್ನ ಯಾವುದೇ ಕಾರಣಕ್ಕೂ ತಪ್ಪಾಗಿಸಬಾರ್ದು, ಸರಿಯಾಗಿಯೇ ಬರಿಬೇಕು. ಸರಿನಾ? ಒಟ್ಟು ಪ್ರಶ್ನೆಗಳ ಸಂಖ್ಯೆ ಒಂದೇ ಬರುವಂತದ್ದು, ಇದರಿಂದ ಒಟ್ಟು ಅಂಕಗಳು 3 ಬಂದಿರುತ್ತೆ. ಮೊದಲನೇ ಪ್ರಶ್ನೆ, ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು? ಜೈವಿಕ ವಿಘಟನೆ, ಜೈವಿಕ ವಿಘಟನೆ ಅಂದ್ರೆ ಏನು? ಯಾವುದು ಜೈವಿಕ ಪದಾರ್ಥಗಳಿಂದ ಅಥವಾ ಜೈವಿಕ ವಸ್ತುಗಳಿಂದ ವಿಘಟನೆ ಹೊಂದದೆ, ಬ್ಯಾಕ್ಟೀರಿಯಾ ಇರಬಹುದು, ಶಿಲೀಂಧ್ರ ಇರಬಹುದು, ಅದರಿಂದ ವಿಘಟನೆ ಹೊಂದುವಂಥದ್ದು, ಅಂತಹ ವಸ್ತುಗಳನ್ನ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತೀವಿ. ಇಲ್ಲಿ ಜೈವಿಕ ವಿಘಟನೆ ಅಲ್ಲಿ ಯಾವ ತರ ಬರುತ್ತೆ ಅಂದ್ರೆ, ಈಗ ನಾವು ಹೇಗೆ ಆಹಾರವನ್ನ, ಒಂದು ಇಡ್ಲಿಯನ್ನ ನಾವು ತಿಂತಿದ್ದೀವಿ ಅಂತ ಇಟ್ಕೊಳ್ಳಿ. ಈಗ ನಾವು ಬ್ಯಾಕ್ಟೀರಿಯಾ ಆಗಿದ್ರೆ, ನಾವು ಶಿಲೀಂಧ್ರ ಆಗಿದ್ರೆ, ನಾವು ಯಾವುದು ನಮಗೆ ತ್ಯಾಜ್ಯ ಅಂತ ಇರುತ್ತೆ, ಎಲೆ ಇರಬಹುದು, ಮರದಿಂದ ಉದುರಿದಂತಹ ಎಲೆ ಇರಬಹುದು, ಅದನ್ನ ನಾವು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನ ಜೈವಿಕ ವಿಘಟನೆ ಅಂತ ಕರೀತಾರೆ. ಹಾಗಾದ್ರೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂದ್ರೆ ಸೂಕ್ಷ್ಮ ಜೀವಿಗಳಾದ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ. 8ನೇ ತರಗತಿಯಲ್ಲಿ ಕಲ್ತಿದ್ದೀರಿ ನೀವು ಅಲ್ವಾ? ಬ್ಯಾಕ್ಟೀರಿಯಾ ಅಂದ್ರೇನು, ಶಿಲೀಂಧ್ರ ಅಂದ್ರೇನು, ಇವೆಲ್ಲ ಸೂಕ್ಷ್ಮ ಜೀವಿಗಳ ಗುಂಪಿನಲ್ಲಿ ಬರ್ತವೆ ಅನ್ನೋದನ್ನೆಲ್ಲ ಕಲ್ತಿದ್ದೀರಿ ಅಲ್ವಾ? ಈಗ ಆ ಸೂಕ್ಷ್ಮ ಜೀವಿಗಳಾದ ಬ್ಯಾಕ್ಟೀರಿಯಾ ಇರಬಹುದು, ಶಿಲೀಂಧ್ರಗಳಿಂದ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ವಿಭಜನೆಗೊಂಡು ಸರಳ ಹಾನಿಕಾರಕವಲ್ಲದ ಅಂಶಗಳಾಗಿ ಬದಲಾಗುವ ಸಾಮರ್ಥ್ಯ ಹೊಂದಿರುವ ವಸ್ತುಗಳು ಅಂತ ಹೇಳ್ತೀವಿ. ಅದನ್ನ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತ ಹೇಳ್ತೀವಿ. ಈಗ ತರಕಾರಿ, ಹಣ್ಣಿನ ಸಿಪ್ಪೆ ಇರಬಹುದು ಅಥವಾ ಬ್ರೆಡ್ ನಂತಹ ವಸ್ತು ಇರಬಹುದು. ಇದೆಲ್ಲ ಏನಾಗುತ್ತೆ ಅಂದ್ರೆ ಸೂಕ್ಷ್ಮ ಜೀವಿಗಳಾದ ಬ್ಯಾಕ್ಟೀರಿಯಾ ಮತ್ತೆ ಶಿಲೀಂಧ್ರಗಳಿಂದ ವಿಭಜನೆಗೊಂಡು ಸರಳ ನಿರವಯವ ಲವಣಗಳಾಗಿ ಬದಲಾಗುತ್ತೆ, ಭೂಮಿಯನ್ನ ಸೇರುತ್ತೆ.
ಅಂತಹ ವಸ್ತುಗಳನ್ನ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತ ಕರಿತೀವಿ. ನಿಮಗೆ ಸುಲಭವಾಗಿ ನೆನ್ಪಿರ್ಬೇಕು ಅಂದ್ರೆ ಇಷ್ಟ ನೆನ್ಪಿಟ್ಕೊಳ್ಳಿ. ಈಗ ನಾವು ಹೇಗೆ ಇಡ್ಲಿ ದೋಸೆ ಎಲ್ಲ ತಿಂತೀವಲ್ಲ, ಅದೇ ತರ ಆ ಸೂಕ್ಷ್ಮ ಜೀವಿಗಳಾದಂತಹ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳೆಲ್ಲ ಈ ತ್ಯಾಜ್ಯ ವಸ್ತುಗಳು, ನಾವೇನು ತ್ಯಾಜ್ಯ ವಸ್ತುಗಳು ಅಂತ ಹೇಳ್ತೀವಲ್ಲ, ಅದನ್ನ ತಿಂತಾವೆ. ಅದನ್ನ ವಿಘಟನೆ ಅಂತ ನಿಮ್ ತಲೆಯಲ್ಲಿ ಇಟ್ಕೋಬಿಡಿ. ಸರಿನಾ? ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲಾ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಅಂತ ಕೇಳಿದ್ದಾರೆ. ಈಗ ನಿಮಗ್ ಗೊತ್ತಿದೆ, ನಾವು ಉತ್ಪಾದಿಸುವಂತಹ ಎಲ್ಲಾ ತ್ಯಾಜ್ಯಗಳು ಜೈವಿಕ ವಿಘಟನೀಯ ಅಲ್ಲ. ಅದರಲ್ಲಿ ಪ್ಲಾಸ್ಟಿಕ್ಗಳು ಸೇರ್ತವೆ, ಗಾಜು ಸೇರ್ತದೆ, ಇದೆಲ್ಲ ಜೈವಿಕ ವಿಘಟನೀಯವಾಗಿ ಇರೋದಿಲ್ಲ. ಹಾಗಿದ್ರೆ ನಾವು ಉತ್ಪಾದಿಸುವಂತಹ ಎಲ್ಲಾ ವಸ್ತುಗಳು ಜೈವಿಕ ವಿಘಟನೀಯ ಆಗಿದ್ರೆ ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನ ಉಂಟು ಮಾಡುತ್ತದೆ ಅಂತ ಕೇಳಿದ್ದಾರೆ. ಮೊದಲು ಪಾಸಿಟಿವ್ ಆಸ್ಪೆಕ್ಟ್ಸ್ ಅನ್ನ ಹೇಳ್ಬಿಡ್ತೀನಿ. ಈಗ ಒಂದ್ ವೇಳೆ ನಾವು ಉತ್ಪಾದಿಸುವ ಎಲ್ಲಾ ತ್ಯಾಜ್ಯ ವಸ್ತುಗಳು ಜೈವಿಕ ವಿಘಟನೀಯ ಆಗಿದ್ರೆ ಕಸದ ರಾಶಿ ಗುಪ್ಪೆ ಗುಪ್ಪೆ ಬೀಳ್ತಾ ಇರ್ಲಿಲ್ಲ ಅಲ್ವಾ? ಯಾಕಂದ್ರೆ ಅದು ಕೊಳೆತು ಮಣ್ಣನ್ನ ಸೇರ್ಬಿಡ್ತಿತ್ತು ಒಂದ್ ಸ್ವಲ್ಪ ದಿನ ಆದ್ಮೇಲೆ. ಹಾಗೆ ಇದು ಜಲ ಮಾಲಿನ್ಯ ಇರಬಹುದು ಅಥವಾ ಮಣ್ಣಿನ ಮಾಲಿನ್ಯ ಇರಬಹುದು, ಇದನ್ನ ಉಂಟು ಮಾಡ್ತಾ ಇರ್ಲಿಲ್ಲ. ಇದು ಮಣ್ಣಿಗೆ ಹೆಚ್ಚಿನ ಫಲವತ್ತತೆಯನ್ನ ಕೊಡ್ತಿತ್ತು. ಹಾಗೆ ರಾಸಾಯನಿಕಗಳನ್ನ ಬಿಡುಗಡೆ ಮಾಡಿ ವಾಯು ಮಾಲಿನ್ಯವನ್ನು ಕೂಡ ಉಂಟು ಮಾಡ್ತಾ ಇರ್ಲಿಲ್ಲ. ಇದೆಲ್ಲ ಧನಾತ್ಮಕ ಅಂಶಗಳಾಗಿವೆ ಒಂದ್ ವೇಳೆ ನಾವು ಉತ್ಪಾದಿಸುವ ಎಲ್ಲಾ ತ್ಯಾಜ್ಯ ವಸ್ತುಗಳು ಜೈವಿಕ ವಿಘಟನೀಯವಾಗಿದ್ರೆ. ಈಗ ಅದರ ಋಣಾತ್ಮಕ ಅಂಶಗಳನ್ನ ನೋಡಿದ್ರೆ ಜೈವಿಕ ವಿಘಟನೆ ಕ್ರಿಯೆಯಿಂದ ದುರ್ವಾಸನೆ ಹರಡಿ ಉಸಿರಾಟಕ್ಕೆ ತೊಂದರೆ ಉಂಟಾಗುತ್ತದೆ. ನಿಮ್ಗೆ ಗೊತ್ತಿದೆ, ಈಗ ಯಾವುದೋ ಒಂದು ವಸ್ತು ಕೊಳಿತಾ ಇದೆ ಅಂದ್ರೆ ಅಲ್ಲಿ ಎಷ್ಟು ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಅಲ್ವಾ? ಅಂಥದ್ರಲ್ಲಿ ಎಲ್ಲಾ ವಸ್ತುಗಳು ಜೈವಿಕ ವಿಘಟನೆಗೊಳ್ಳುವಂತದ್ದಾಗಿದ್ರೆ ಎಷ್ಟು ದುರ್ವಾಸನೆ ಹರಡ್ಬೋದಿತ್ತು ಅಲ್ವಾ? ಹಾಗಾಗಿ ದುರ್ವಾಸನೆ ಹರಡಿ ಉಸಿರಾಟಕ್ಕೆ ತೊಂದರೆ ಉಂಟು ಮಾಡುತ್ತೆ. ಹಾಗೆ ಇದು ಕೆಲವೊಮ್ಮೆ ಮೀಥೇನ್ ಅಂತಹ ಅನಿಲವನ್ನ ಕೂಡ ಬಿಡುಗಡೆ ಮಾಡುತ್ತೆ. ಹೆಚ್ಚಾಗಿ ಮೀಥೇನ್ ಅಂತಹ ಅನಿಲ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಮೀಥೇನ್ ಅನ್ನ ಬಿಡುಗಡೆ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಈ ಮೀಥೇನ್ ಕೂಡ ಏನಿದೆ, ಇದು ವಾಯು ಮಾಲಿನ್ಯವನ್ನ ಉಂಟು ಮಾಡುವಂತದ್ದಾಗಿದೆ. ಇದು ರೋಗಗಳ ಹರಡುವಿಕೆಗೆ ಕಾರಣವಾಗುತ್ತೆ ಅಲ್ವಾ? ನಿಮಗ್ ಗೊತ್ತು, ಹೆಚ್ಚಿನ ಕಸ ಸಂಗ್ರಹ ಆಗ್ತಾ ಹೋದಾಗೆ ಹೆಚ್ಚು ರೋಗಗಳು ಹರಡ್ತಾ ಹೋಗುತ್ತೆ. ನೀರಿನಲ್ಲಿ ವಿಲೀನಗೊಂಡ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಿ ಜಲಚರ ಜೀವಿಗಳಿಗೆ ತೊಂದರೆ ಉಂಟಾಗುತ್ತದೆ. ಈಗ ನಾನಿಲ್ಲಿ ಜೈವಿಕ ವಿಘಟನೆಗೊಳ್ಳುವಂತಹ ವಸ್ತು ಯೂಸ್ ಮಾಡಿದ್ರೆ ನೀರಿಗೆ ಏನ್ ಸಮಸ್ಯೆ ಆಗ್ತದೆ ಅಂತ ಕೇಳ್ಬೇಡಿ. ಅಲ್ಲಿ ಏನಾಗ್ತದೆ ಅಂದ್ರೆ, ಈಗ ತ್ಯಾಜ್ಯಗಳು ಹೋಗಿ ನೀರಿನ ಮೂಲಕ್ಕೆ ಸೇರ್ತು ಅಂತ ಇಟ್ಕೊಳ್ಳಿ, ಅಲ್ಲಿ ಜೈವಿಕ ವಿಘಟನೆ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವು ಆಕ್ಸಿಜನ್ ಅನ್ನ ಬಳಸ್ಕೊಳ್ತವಲ್ಲ ಜೈವಿಕ ವಿಘಟನೆ ಮಾಡುವಾಗ. ಹಾಗೆ ಆಕ್ಸಿಜನ್ ಅನ್ನ ಬಳಸ್ಕೊಂಡು ಅಂದ್ರೆ ನೀರಲ್ಲಿ ಮೊದ್ಲೇ ಇರೋ ಆಕ್ಸಿಜನ್ನೇ ಕಡಿಮೆ ಇದೆ, ಅದ್ರ ಜೊತೆ ಈ ವಿಘಟನೆಗೂ ಆಕ್ಸಿಜನ್ ಅನ್ನ ಬಳಸ್ಕೊಬಿಟ್ವು ಅಂದ್ರೆ ಅಲ್ಲಿ ಜಲಚರ ಜೀವಿಗಳಿಗೆ ಆಕ್ಸಿಜನ್ ಕೊರತೆ ಉಂಟಾಗಿ ಉಸಿರಾಟಕ್ಕೆ ಸಮಸ್ಯೆ ಆಗ್ತದೆ, ಅವರ ಜೀವಕ್ಕೆ ಕುತ್ತು ಬರ್ತದೆ. ಇದೆಲ್ಲ ದುಷ್ಪರಿಣಾಮಗಳಾಗಿರುತ್ತೆ. ಸರಿನಾ? ಮೂರನೇ ಪ್ರಶ್ನೆಗೆ ಹೋಗೋಣ. ಜೈವಿಕ ವಿಘಟನೆಗೊಳಗಾಗದ ವಸ್ತುಗಳು. ನೋಡಿ, ಅವಾಗ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುವನ್ನ ನೋಡಿದ್ವಿ. ಈಗ ಜೈವಿಕ ವಿಘಟನೆಗೊಳಗಾಗದ ವಸ್ತುಗಳು ಪರಿಸರದ ಮೇಲೆ ಪ್ರಭಾವ ಬೀರುವ 2 ಪರಿಣಾಮಗಳನ್ನು ತಿಳಿಸಿ. ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಯಾವ ರೀತಿ ಪರಿಸರದ ಮೇಲೆ ಪ್ರಭಾವ ಬೀರುತ್ತದೆ, ಇದೆಲ್ಲ ನಿಮಗ್ ಗೊತ್ತಿದೆ ಅಲ್ವಾ? ಕಸದ ರಾಶಿ ತುಂಬ್ತಾ ಹೋಗುತ್ತೆ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು. ಇದು ನಿಮಗ್ ಗೊತ್ತಿದೆ, ಈ ಪ್ಲಾಸ್ಟಿಕ್ ಗಳನ್ನೆಲ್ಲ ರಾಸಾಯನಿಕಗಳಿಂದ ಮಾನವ ನಿರ್ಮಿತವಾಗಿ ಸೃಷ್ಟಿ ಮಾಡಿರ್ತಾರೆ. ಇದೆಲ್ಲ ಮಾನವ ನಿರ್ಮಿತ ವಸ್ತುಗಳು, ಮಾನವರೇ ಸೃಷ್ಟಿ ಮಾಡಿದಂತಹ ವಸ್ತುಗಳು. ಇವು ರಾಸಾಯನಿಕಗಳನ್ನ ಮಣ್ಣಿಗೆ ಬಿಡುಗಡೆ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ. ಹೋಗಿ ನೀರಿಗೆ ಹೋಗಿ ಸೇರಿದ್ವು ಅಂತ ಇಟ್ಕೊಳ್ಳಿ, ಅಲ್ಲಿಯೂ ರಾಸಾಯನಿಕವನ್ನ ಬಿಡುಗಡೆ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನೀರಿನ ಮಾಲಿನ್ಯ ಉಂಟಾಗುತ್ತೆ. ಸರಿ, ಮಣ್ಣು ಮತ್ ನೀರಿನ ಮಾಲಿನ್ಯ ಮಾಡೋದು ಬೇಡ ಅಂತ ಸುಟ್ ಬಿಡುವ ಅಂತ ಸುಡ್ತೀರಿ, ಅವಾಗ ಅಲ್ಲಿ ಮತ್ತೆ ಬೇರೆ ಬೇರೆ ಅನಿಲಗಳು ಉತ್ಪತ್ತಿಯಾಗಿ ವಾಯು ಮಾಲಿನ್ಯವನ್ನ ಕೂಡ
ಉಂಟು ಮಾಡುತ್ತೆ. ಜೊತೆಗೆ ನೀವು ಇತ್ತೀಚೆಗೆ ಪೇಪರ್ನಲ್ಲೆಲ್ಲ ಜಾಸ್ತಿ ಬರ್ತಿದೆ ಆರ್ಟಿಕಲ್ಗಳೆಲ್ಲ ಅಲ್ವಾ, ಈ ಪ್ಲಾಸ್ಟಿಕ್ ನ ಬಳಕೆಯಿಂದ ಜಲಚರ ಜೀವಿಗಳಿಗೆಲ್ಲ ಎಷ್ಟು ಹಾನಿ ಆಗ್ತಾ ಇದೆ. ನಾವು ಬೆಂಗಳೂರಲ್ಲೇ ನೋಡಿದ್ರೆ ಎಷ್ಟು ದನ ಕರುಗಳೆಲ್ಲ ಪ್ಲಾಸ್ಟಿಕ್ ಅನ್ನ ತಿಂತಿದ್ದಾವೆ. ಆ ಪ್ಲಾಸ್ಟಿಕ್ ಅದನ್ನ ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಯಾವುದೇ ಪ್ರಾಣಿಗಳಿಗಿಲ್ಲ. ಹಾಗಾಗಿ ಅದು ಇದೇ ರೀತಿ ಮುಂದುವರೆದ್ರೆ ಅವುಗಳ ಸಾವಿಗೆ ಕಾರಣ ಆಗತ್ತೆ, ಅವುಗಳ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಜೊತೆಗೆ ಜಲಚರ ಜೀವಿಗಳೆಲ್ಲ ಈಗ ಸಣ್ಣ ಸಣ್ಣ ಜಲಚರ ಜೀವಿಗಳ ಮುಖಕ್ಕೆಲ್ಲ ಹೋಗಿ ಆ ಪ್ಲಾಸ್ಟಿಕ್ ನ ಡಬ್ಬ ಎಲ್ಲ ಸೇರ್ಕೊಬಿಟ್ರೆ ಅವಕ್ಕೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅವು ಸತ್ತು ಹೋಗ್ಬಿಡುತ್ತೆ ಅಲ್ವಾ. ನಮ್ದು ಇವ್ರದ್ದು ಕಸದ ಗಾಡಿಯಲ್ಲಿ ಒಂದು ಸಾಂಗ್ ಹಾಕೊಂಡ್ ಬರ್ತಿರ್ತಾರಲ್ಲ, ಅದನ್ನ ಕೇಳಿದ್ರೆ ಎಲ್ಲಾ ಎಕ್ಸ್ಪ್ಲನೇಷನ್ ಅದ್ರಲ್ಲೇ ಇದೆ. ಯಾಕೆ ಇಲ್ಲಿ ಜೈವಿಕ ವಿಘಟನೆಗೊಳಗಾಗದ ವಸ್ತುಗಳು ಯಾವ ತರ ಪರಿಸರದ ಮೇಲೆ ಪ್ರಭಾವ ಬೀರ್ತಾ ಇವೆ ಅಂತ. ಈಗ ಜಲಚರ ಜೀವಿಗಳು ಕೂಡ ಅದನ್ನ ಆಹಾರ ಅಂತ ತಿಂದ್ಬಿಟ್ವು ಅಂದ್ರೆ ಅದರಿಂದ ಏನಾಗುತ್ತೆ, ಅವು ಅದನ್ನ ಜೀರ್ಣಿಸ್ಕೊಳ್ಳುವಂತಹ ಶಕ್ತಿಯನ್ನ ಹೊಂದಿರೋದಿಲ್ಲ, ಕ್ರಮೇಣ ಸತ್ತು ಹೋಗ್ತವೆ ಅದು. ಅಷ್ಟೇ ಅಲ್ಲ, ಇವು ನೀರು ಮತ್ತು ಮಣ್ಣನ್ನು ಮಲಿನಗೊಳಿಸುತ್ತವೆ. ಮೊದಲನೇ ಪಾಯಿಂಟ್ ಅನ್ನ ಹೇಳಿದ್ದಾರೆ. ಆಹಾರ ಸರಪಳಿಯಲ್ಲಿ ಇವುಗಳ ಅಂಶಗಳು ಸೇರಿ ಜೈವಿಕ ಸಂವರ್ಧನೆಗೆ ಕಾರಣವಾಗುತ್ತೆ. ಮತ್ ಬರೋದ್ ನಮ್ಗೆ, ನಾವೇನ್ ಉತ್ಪಾದನೆ ಮಾಡಿದ್ವಲ್ಲ, ನಾವೇನ್ ಮ್ಯಾನುಫ್ಯಾಕ್ಚರ್ ಮಾಡಿದ್ವಲ್ಲ, ಅದು ಮತ್ ಬರೋದು ನಮ್ಗೆ. ಇಲ್ಲಿ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಅದೇ ತರ ಆಗ್ತಾ ಇರುತ್ತೆ. ಹೇಗೆ ನೋಡಿ, ನಾವು ಈ ಪ್ಲಾಸ್ಟಿಕ್ ಅನ್ನ ಉತ್ಪಾದನೆ ಮಾಡ್ತೀವಿ, ಅದು ಹೋಗಿ ನೀರನ್ನ ಸೇರ್ತು ಅಂತ ಇಟ್ಕೊಳ್ಳಿ, ಅಥವಾ ಮಣ್ಣನ್ನ ಸೇರ್ತು ಅಂತ ಇಟ್ಕೊಳ್ಳುವ. ಅವಾಗ ಏನಾಗುತ್ತೆ, ಅದ್ರಲ್ಲಿರುವಂತಹ ರಾಸಾಯನಿಕಗಳನ್ನ ಸಸ್ಯಗಳು, ಈಗ ನಾವು ಗೊಬ್ಬರವನ್ನೆಲ್ಲ ಹಾಕಿರ್ತೀವಿ, ಅದ್ರ ಜೊತೆ ಆ ರಾಸಾಯನಿಕವನ್ನು ಹೀರ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಅದರಲ್ಲಿ ಬಿಡುವಂತಹ ಹಣ್ಣು ಎಲ್ಲ ಆ ರಾಸಾಯನಿಕ ಅಂಶಗಳು ಸೇರುತ್ತೆ. ಈಗ ಅದನ್ನ ನಾವು ತಿಂತೀವಿ, ಯಾರಿಗ್ ಬಂತದು, ನಮಗ್ ಬಂತು. ಜೊತೆಗೆ ಈಗ ಆ ಸಸ್ಯವನ್ನ ಜಿಂಕೆನೋ ಯಾವ್ದೋ ತಿಂತು ಅಂತ ಇಟ್ಕೊಳ್ಳುವ, ಜಿಂಕೆ ತಿನ್ನುತ್ತಾ, ಆ ಜಿಂಕೆ ಸಸ್ಯವನ್ನ ತಿನ್ನುತ್ತೆ, ಅದ್ರ ದೇಹದೊಳಗೆ ಆ ರಾಸಾಯನಿಕ ಹೋಯ್ತು. ಈಗ ಆ ರಾಸಾಯನಿಕ ಇರುವಂತದ್ದು ನಮ್ಮ ದೇಹದಲ್ಲಿ ಬೇರೆ ಆಹಾರ ಪದಾರ್ಥಗಳು ಜೀರ್ಣ ಆಗೋ ತರ ಜೀರ್ಣ ಆಗೋದಿಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಈಗ ಆ ಜಿಂಕೆಯನ್ನ ಯಾರು ತಿನ್ನುತ್ತೆ, ಹುಲಿ ತಿನ್ನತ್ತಾ, ಹುಲಿಯ ದೇಹಕ್ಕೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗುತ್ತೆ. ಈ ತರ ಇದು ಜೈವಿಕ ಸಂವರ್ಧನೆಗೆ ಕಾರಣವಾಗುತ್ತೆ. ಹಾಗಾಗಿ ಜೈವಿಕ ವಿಘಟನೆಗೊಳಗಾಗದ ವಸ್ತುಗಳು ಪರಿಸರದಲ್ಲಿ ಪ್ರಭಾವ ಬೀರುವ ಎರಡು ಪರಿಣಾಮಗಳು ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವ್ದಾದ್ರು ಈಗ ಹೇಳಿದ ಪಾಯಿಂಟ್ಸ್ ಅಲ್ಲಿ ಯಾವ್ದಾದ್ರು ಎರಡನ್ನ ನೀವು ಬರೆದ್ರೆ ಸಾಕು. ವಿಘಟಕ ಜೀವಿಗಳು ಎಂದರೇನು, ಎರಡು ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ವಿಘಟಕ ಜೀವಿಗಳು ಎಂದರೇನು ನೀವು 8ನೇ ತರಗತಿಯಲ್ಲೇ ಕಲ್ತು ಬಿಟ್ಟಿದ್ದೀರಿ, ಅಥವಾ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತೆ ಶತ್ರು ಪಾಠದಲ್ಲಿ ವಿಘಟಕಗಳನ್ನು ಕಲ್ತಿದ್ದೀರಿ. ಪರಿಸರದಲ್ಲಿನ ಸತ್ತ ಜೀವಿಗಳನ್ನು ಕೊಳೆಸುವ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಜೀವಿಗಳೇ ವಿಘಟಕ ಜೀವಿಗಳು ಅಥವಾ ವಿಘಟಕರು ಅಂತ ಹೇಳಿದ್ದಾರೆ. ಎರಡು ಉದಾಹರಣೆ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು, ಅಸ್ಪರ್ಜಿಲಸ್ ಇರಬಹುದು, ಪೆನ್ಸಿಲಿಯಂ ಇರಬಹುದು, ಇದೆಲ್ಲ ಉದಾಹರಣೆಗಳಾಗಿವೆ. ಎರೆಹುಳುವನ್ನ ಏನಂತ ಕರೀತಾರೆ, ರೈತನ ಮಿತ್ರ ಅಲ್ವಾ. ಈ ವಿಘಟಕ ಜೀವಿಗಳು ಅಂದ್ರೆ ಏನು, ಈಗ ನಿಮಗೆ ಗೊತ್ತಿದೆ. ನೀವು ಶಾಲೆಯಲ್ಲಿ ಹೋಗ್ತಾ ಇರುವಂತಹ ದಾರಿಯಲ್ಲಿ ಒಂದಿನ ಯಾವ್ದೋ ಇಲಿನೋ ಹೆಗ್ಗಣನೋ ಸತ್ತು ಬಿದ್ದಿತ್ತು ಅಂತ ಇಟ್ಕೊಳ್ಳಿ, ಸ್ವಲ್ಪ ಒಂದೆರಡು ದಿನ ಬಿಟ್ಟು ಅಲ್ಲಿಂದ ಗಬ್ಬು ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ವಾ. ಹಾಗಿದ್ರೆ ಇದು ಯಾರ್ ಕೆಲ್ಸ ಅಂದ್ರೆ ವಿಘಟಕ ಜೀವಿಗಳು ಏನ್ ಮಾಡ್ತಾ ಇವೆ, ಸತ್ತ ಜೀವಿಗಳನ್ನ ಬಳಸ್ತಾ ಇದೆ. ಹಾಗೆ ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಅಲ್ಲಿ ಯಾವುದೇ ಸತ್ತ ಪ್ರಾಣಿ ಇರುವಂತಹ ಕುರುಹು ಇರೋದಿಲ್ಲ, ಯಾಕಂದ್ರೆ ಅದು ಮಣ್ಣಿನೊಳಗೆ ಕರಗಿ ಹೋಗಿರುತ್ತೆ. ಹಾಗಾಗಿ ವಿಘಟಕ ಜೀವಿಗಳು ಅಂದ್ರೆ ಪರಿಸರದಲ್ಲಿನ ಸತ್ತ ಜೀವಿಗಳನ್ನು ಕೊಳೆಸುವ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಜೀವಿಗಳು ಅಂತ ಹೇಳ್ತೀವಿ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರ ಪ್ರಮುಖವಾಗಿದೆ ಏಕೆ. ಈಗ ವಿಘಟಕರ್ ಇಲ್ಲ ಅಂದ್ರೆ ಏನಾಗತ್ತೆ ಅಂತ ನೋಡೋಣ, ಆಮೇಲೆ ವಿಘಟಕರ ಪಾತ್ರ ಯಾಕೆ ಪ್ರಮುಖ ಆಗಿದೆ ಅಂತ ನಮಗ್ ಗೊತ್ತಾಗುತ್ತೆ. ಈಗ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರೇ ಇರ್ಲಿಲ್ಲ ಅಂದ್ರೆ ಏನಾಗುತ್ತೆ, ನೀವು ಹೋಟೆಲ್ ಮಾಡಿದಿರಿ, ಹೋಟೆಲ್ ಅಲ್ಲಿ ತಿಂಡಿ ರೆಡಿ ಮಾಡಿ 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 ಇಡ್ತಿದ್ದೀರಿ, ಇವತ್ ರೆಡಿ ಮಾಡ್ತೀರಿ, ನಾಳೆ ರೆಡಿ ಮಾಡ್ತೀರಿ, ಮತ್ತೆ ಆ ಹೋಟೆಲ್ಗೆ ಯಾರು ತಿನ್ನಕ್ಕೆ ಬರೋದಿಲ್ಲ ಅಂದ್ರೆ ಮಾಡಿರೋದೆಲ್ಲ ಏನಾಗುತ್ತೆ, ಹಾಗೆ ಗುಪ್ಪೆ 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 ಆಗಿ ರಾಶಿ ಆಗಿರುತ್ತೆ. ಒಂದ್ ವಾರ ಬಿಟ್ರೆ ಮತ್ ಉಳಿದಿದ್ದನ್ನ ಮಾಡೋಕೆ ಎಲ್ಲೂ ಜಾಗನೇ ಇರೋದಿಲ್ಲ
ಅಲ್ವಾ? ಇಲ್ಲೂ ಕೂಡ ಹಾಗೆ ಆಗತ್ತೆ. ಈಗ ವಿಘಟಕರು ಇರ್ಲಿಲ್ಲ ಅಂದ್ರೆ ಯಾವುದೋ ಜೀವಿ ಸತ್ತೋಯ್ತು. ಸಸ್ಯ ಇರಬಹುದು, ಪ್ರಾಣಿ ಇರಬಹುದು, ಸತ್ತೋಯ್ತು. ಅಥವಾ ನಾವು ಒಂದಿಷ್ಟು ತರಕಾರಿ ಸಿಪ್ಪೆಯನ್ನ, ಹಣ್ಣಿನ ಸಿಪ್ಪೆಯನ್ನೆಲ್ಲ ಕಸವನ್ನ ಹಾಕ್ತಿವಿ. ಅದೆಲ್ಲ ಕಸದ ರಾಶಿ ಬೆಳಿತಾ ಹೋಗ್ತಿತ್ತು. ಯಾಕೆಂದ್ರೆ ಅದು ಮಣ್ಣನ್ನ ಸೇರ್ತಾನೆ ಇಲ್ವಲ್ಲ. ಈ ವಿಘಟಕ ಜೀವಿಗಳಿದ್ರೆ ಮಾತ್ರ ಅದನ್ನ ಕರಗಿಸಿ ಮಣ್ಣಿಗೆ ಹಾಕ್ತವೆ. ಆದ್ರೆ ಈಗ ವಿಘಟಕರೇ ಇಲ್ಲ ಅಂದ್ರೆ ಅದು ಮಣ್ಣಿಗೆ ಸೇರ್ತಾ ಇಲ್ಲ. ಕಸದ ರಾಶಿ ಮೇಲೆ ಮೇಲೆ ಬೆಳಿತಾನೆ ಇದೆ. ರೋಗಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ? ಹಾಗಾಗಿ ವಿಘಟಕರ ಪಾತ್ರ ನಮ್ಮ ಅರಿವಿಗೆ ಬಾರದೇ ಇದ್ರೂ ಇದು ಬಹಳ ಬಹಳ ಮುಖ್ಯವಾಗಿದೆ. ಇವು ಸಂಕೀರ್ಣ ಸಾವಯವ ಪದಾರ್ಥಗಳನ್ನ ಸರಳ ನಿರವಯವ ಪದಾರ್ಥಗಳಾಗಿ ವಿಘಟಿಸಿ ಮಣ್ಣಿಗೆ ಸೇರಿಸುತ್ತವೆ. ಇವಿದ್ರೆ ಏನ್ ಮಾಡ್ತವೆ, ಈಗ ಯಾವುದೋ ಪ್ರಾಣಿ ಅಥವಾ ಸಸ್ಯ ಸತ್ತಿತ್ತು, ಅವಾಗ ಸಂಕೀರ್ಣ ಸಾವಯವ ಪದಾರ್ಥ ಏನಿತ್ತಲ್ಲ ಅದನ್ನ ಸರಳ ನಿರವಯವ ಪದಾರ್ಥಗಳಾಗಿ ಅಥವಾ ಲವಣಗಳಾಗಿ ವಿಘಟಿಸಿ ಮಣ್ಣಿಗೆ ಸೇರಿಸುವಂತಹ ಕೆಲಸವನ್ನ ಮಾಡ್ತವೆ. ಇಲ್ಲ ಅಂದ್ರೆ ನಮ್ ಕತೆ ಅಲ್ವಾ? ಈ ನಿರವಯವ ಪದಾರ್ಥಗಳು ಪುನಃ ಸಸ್ಯಗಳಿಂದ ಬಳಸಲ್ಪಡುತ್ತವೆ. ಇಲ್ಲಿ ನಿಮಗ್ ಗೊತ್ತಿದೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ, ಮತ್ತೆ 8ನೇ ಕ್ಲಾಸಿಗೆ ಹೋಗಿ ಅಲ್ಲಿ ಕಲ್ತ್ಕೊ ಬಂದಿದ್ದೀರಿ ಅಲ್ವಾ? ಸಸ್ಯಗಳು ನ್ಯೂಟ್ರಿಯೆಂಟ್ಸ್ ಏನಿರ್ತಾವಲ್ಲ ಮಣ್ಣಿನಲ್ಲಿ ಅವುಗಳನ್ನ ಹೀರಿಕೊಂಡು ಬೆಳೆಯನ್ನ ಕೊಡ್ತವೆ. ಈ ನಿರವಯವ ಪದಾರ್ಥಗಳೇನಿದೆ ಅವುಗಳನ್ನ ನಾವು ಗೊಬ್ಬರಗಳು ಅಂತ ಕೂಡ ಕರಿತೀವಿ. ಈ ನಿರವಯವ ಪದಾರ್ಥಗಳು ಪುನಃ ಸಸ್ಯಗಳಿಂದ ಬಳಸಲ್ಪಡ್ತವೆ. ಅದೇ ಇದು ಒಂದ್ ರೀತಿ ಸೈಕಲ್ ತರ. ನಾವು ಹಾಕಿದ ಕಸ ಮತ್ತೆ ನಿರವಯವ ಲವಣಗಳಾಗಿ ಮತ್ತೆ ಸಸ್ಯವನ್ನ ಸೇರ್ತದೆ, ಮತ್ತೆ ಕಸವಾಗ್ತದೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರ್ತದೆ. ಹಾಗಾಗಿ ವಿಘಟಕರ ಪಾತ್ರ ಬಹಳ ಪ್ರಮುಖವಾಗಿದೆ. ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಆಹಾರ ಸರಪಳಿ. ಸರಿ, ಆಹಾರ ಸರಪಳಿ ಅಂದ್ರೇನು? ಈಗ ಇಲ್ಲಿ ಚಿತ್ರವನ್ನ ನೋಡಿದ್ರೆ ನಿಮಗ್ ಗೊತ್ತಿದೆ. ಈ ಮಿಡತೆ ಏನಿದೆ ಅದು ಹುಲ್ಲನ್ನ ತಿನ್ನುತ್ತೆ ಅಲ್ವಾ? ಹುಲ್ಲನ್ನ ತಿನ್ನುತ್ತೆ, ನಂತರ ಸಸ್ಯದ ಎಲೆಯನ್ನ ತಿಂದು ಬದುಕುವಂತದ್ದು ಮಿಡತೆ ಇದೆ. ಈಗ ಈ ಮಿಡತೆಯನ್ನ ಯಾರು ತಿನ್ನುತ್ತೆ? ಇಲಿ ತಿನ್ನುತ್ತೆ. ಈ ಇಲಿಯನ್ನ ಯಾರು ತಿನ್ನುತ್ತೆ? ತೋಳ ಇರಬಹುದು, ಬೆಕ್ಕಿರಬಹುದು, ಇವೆಲ್ಲ ತಿನ್ನುತ್ತೆ. ಈಗ ಈ ತೋಳವನ್ನ ಅದು ಸತ್ತ ಮೇಲೆ ಇರಬಹುದು, ಯಾರು ತಿನ್ನುತ್ತೆ? ಅದು ತಿನ್ನುತ್ತಾ? ಹಾಗಿದ್ರೆ ಇಲ್ಲಿ ಒಂದು ಸರಪಳಿ ಉಂಟಾಯ್ತು, ಚೈನ್ ತರ. ಈ ತರ ಚೈನ್ ಇರುತ್ತಲ್ಲ, ಒಂದಕ್ಕೊಂದು ಕನೆಕ್ಟೆಡ್ ಚೈನ್ ಮಾಡ್ತಾ ಇರೋದು ಈ ತರ ಒಂದಕ್ಕೊಂದು ಕನೆಕ್ಷನ್ ಇರುವಂತಹ ಚೈನ್ ಇಲ್ಲಿ ಉಂಟಾಗಿದೆ. ಹಾಗಾಗಿ ಆಹಾರ ಸರಪಳಿ ಅಂದ್ರೆ ಪೋಷಣೆಗಾಗಿ ಉತ್ಪಾದಕ ಮತ್ತು ಭಕ್ಷಕಗಳ ನಡುವಿನ ಸಂಬಂಧವನ್ನು ಆಹಾರ ಸರಪಳಿ ಎನ್ನುವರು. ಇಲ್ಲಿ ಉತ್ಪಾದಕ ಅಂದ್ರೆ ಯಾವ್ದು ಬರುತ್ತೆ? ಸಸ್ಯಗಳು. ನಿಮಗ್ ಗೊತ್ತು, ಸಸ್ಯಗಳು ಉತ್ಪಾದಕರಾಗಿರ್ತಾರೆ ಅಲ್ವಾ? ಕಲ್ತಿದ್ದೀರಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಸಸ್ಯಗಳು ಆಹಾರವನ್ನ ಉತ್ಪಾದಿಸುತ್ತೆ. ಇಲ್ಲಿ ಭಕ್ಷಕರು ಏನಿದೆ, ಆ ಸಸ್ಯಗಳು ಅಥವಾ ಉತ್ಪಾದಕರು ಉತ್ಪಾದಿಸಿದಂತಹ ಆಹಾರವನ್ನ ಭಕ್ಷಿಸುವಂತಹ ಜೀವಿಗಳು ಭಕ್ಷಕರಾಗಿರ್ತವೆ. ಮಿಡತೆ ಇರಬಹುದು, ಇಲಿ ಇರಬಹುದು, ತೋಳ ಇರಬಹುದು, ಹತ್ತಿ ಇರಬಹುದು, ಇವೆಲ್ಲ ಭಕ್ಷಕರ ಗುಂಪಿಗೆ, ಪ್ರಾಥಮಿಕ, ದ್ವಿತೀಯಕ, ತೃತೀಯಕ ಈ ತರ ಭಕ್ಷಕರ ಗುಂಪಿಗೆ ಸೇರುತ್ತೆ. ಇದನ್ನ ಆಹಾರ ಸರಪಳಿ. ಪೋಷಣೆಗಾಗಿ ಯಾಕೆ ಆಹಾರವನ್ನ ತಗೋತಾರೆ ಅಂದ್ರೆ ಪೋಷಣೆಗಾಗಿ, ನಮ್ಮ ದೇಹದ ಪೋಷಣೆ ಬೇಕಲ್ವಾ? ಆ ಕಾರಣಕ್ಕಾಗಿ. ಪೋಷಣೆಗಾಗಿ ಉತ್ಪಾದಕ ಮತ್ತು ಭಕ್ಷಕಗಳ ನಡುವಿನ ಸಂಬಂಧವನ್ನು ಆಹಾರ ಸರಪಳಿ ಎನ್ನುವರು. ಜೈವಿಕ ಸಂವರ್ಧನೆ, ಅವಾಗ ಕೂಡ ನೀವು ಜೈವಿಕ ಸಂವರ್ಧನೆ ಅನ್ನೋದನ್ನ ನೋಡಿದ್ರಿ ಅಲ್ವಾ? ಯಾವುದು? ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ದುಷ್ಪರಿಣಾಮಗಳನ್ನ ನೋಡುವಾಗ ಜೈವಿಕ ಸಂವರ್ಧನೆ ಎನ್ನುವಂತಹ ಶಬ್ದವನ್ನ ಕೇಳಿದ್ರಿ. ಹಾಗಿದ್ರೆ ಜೈವಿಕ ಸಂವರ್ಧನೆ ಅಂದ್ರೇನು? ಕೆಲವು ಹಾನಿಕಾರಕ ರಾಸಾಯನಿಕ ವಸ್ತುಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಪ್ರತಿ ಪೋಷಣಾ ಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚಾಗುತ್ತದೆ. ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಎನ್ನುವರು. ಇಲ್ಲಿ ನೋಡಿ ಏನಾಗುತ್ತೆ ಈಗ. ನಿಮಗ್ ಗೊತ್ತು, ಈ ಮಿಡತೆ ಏನ್ ಮಾಡುತ್ತೆ? ಸಸ್ಯದ ಎಲೆಗಳನ್ನ ತಿನ್ನುತ್ತೆ. ಈಗ ರಾಸಾಯನಿಕ ಏನಿದೆ ಅದು ಸಸ್ಯವನ್ನ ಸೇರಿದೆ ಅಂತ ಇಟ್ಕೊಳ್ಳೋಣ. ಆ ರಾಸಾಯನಿಕ ಇರುವಂತಹ ಸಸ್ಯವನ್ನ ಮಿಡತೆ ತಿನ್ನುತ್ತೆ. ಮಿಡತೆ ದೇಹಕ್ಕೆ ಏನು ಹೋಯ್ತು? ಆ ರಾಸಾಯನಿಕ ವಸ್ತು ಸೇರ್ಕೊಂತು. DDT ಇರಬಹುದು ಅಲ್ವಾ? ಸೇರ್ಕೊಂತು. ಈಗ ಈ ಮಿಡತೆಯನ್ನು ಯಾರು ತಿನ್ನುತ್ತೆ? ಇಲಿ ತಿನ್ನುತ್ತೆ.
ಇಲಿಗೆ ಒಂದೇ ಮಿಡತೆಯನ್ನ ತಿಂದ್ರೆ ಹೊಟ್ಟೆ ತುಂಬೋದಿಲ್ಲ, ಒಂದ್ 2 ಮಿಡತೆಯನ್ನ ತಿಂತು ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಿ ಇಲಿ ದೇಹಕ್ಕೆ 2 ಮಿಡತೆಯಲ್ಲಿ ಏನಿಲ್ಲ ರಾಸಾಯನಿಕ ಅಂಶ ಅವೆರಡೂ ಸೇರ್ತು. ಮೇಲೆ ತೋಳ ಬಂತು, ತೋಳಕ್ಕೆ ಒಂದ್ ಇಲಿ ತಿಂದು ಹೊಟ್ಟೆ ತುಂಬುತ್ತಾ? ಇಲ್ಲ, 3 ಇಲಿ ತಿಂತು ಅಂತ ಇಟ್ಕೊಳ್ಳೋಣ ಹೊಟ್ಟೆ ತುಂಬೋದಕ್ಕೋಸ್ಕರ. ಅವಾಗ ಏನಾಗುತ್ತೆ, ಈ 3 ಇಲಿಯಲ್ಲಿ ಈಗ 3 ಇಲಿಗಳು 2+2+2 ಮಿಡತೆ ತಿಂದಿದ್ವು ಅಂದ್ರೆ ಒಟ್ಟು 6 ಮಿಡತೆಯಲ್ಲಿದ್ದು ರಾಸಾಯನಿಕ ಆ 3 ಇಲಿಗಳಲ್ಲಿತ್ತು. ಆ 3 ಇಲಿಗಳಲ್ಲಿ ಇರುವಂತಹ ರಾಸಾಯನಿಕ ತೋಳವನ್ನ ಸೇರ್ತು. ಈಗ ತೋಳ 3 ತೋಳ ಇದೆ ಅಲ್ವಾ, ಸಾರಿ 1 ತೋಳ ಇದೆ, 3 ಇಲಿ ಇದೆ ಅಂತ ಇಟ್ಕೊಳ್ಳೋಣ. ಅವಾಗ 3 ಇಲಿಯಲ್ಲಿರುವಂತಹ ರಾಸಾಯನಿಕ ಈ ತೋಳಕ್ ಸೇರ್ತು, ಆಮೇಲೆ ಹದ್ದಿಗೆ ಅಷ್ಟು ಪ್ರಮಾಣದ ರಾಸಾಯನಿಕ ಸೇರಿದೆ. ಈ ತರ ಇಲ್ಲಿ ಸಂವರ್ಧನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಹಾನಿಕಾರಕ ರಾಸಾಯನಿಕ ವಸ್ತುಗಳು ಆಹಾರ ಸರಪಳಿಯನ್ನ ಪ್ರವೇಶಿಸಿದಾಗ ಪ್ರತಿ ಪೋಷಣಾ ಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಜೈವಿಕ ಸಂವರ್ಧನೆ ಅಂತ ಕರೆಯಲಾಗುತ್ತೆ. ಹುಲ್ಲು, ಕಪ್ಪೆ, ಹಾವು ಈ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ತರದಲ್ಲಿ 100 ಜೌಲ್ ನಷ್ಟು ಶಕ್ತಿಯ ಪ್ರಮಾಣ ಕಂಡು ಬಂದರೆ, 3ನೇ ಪೋಷಣಾ ಸ್ತರದ ಜೀವಿಯಲ್ಲಿನ ಶಕ್ತಿಯ ಪ್ರಮಾಣವು ಎಷ್ಟು ಅಂತ ಕೇಳಿದ್ದಾರೆ. ಹುಲ್ಲಿದೆ, ಕಪ್ಪೆ ಇದೆ, ಹಾವಿದೆ. ನಿಮಗ್ ಗೊತ್ತು, ಕಪ್ಪೆ ಹುಲ್ಲನ್ನ ತಿನ್ನುತ್ತೆ, ಹಾವು ಕಪ್ಪೆಯನ್ನ ತಿನ್ನುತ್ತೆ. ಈಗ ಮೊದಲ ಪೋಷಣಾ ಸ್ತರದಲ್ಲಿ 100 ಜೌಲ್ನಷ್ಟು ಎನರ್ಜಿ ಇದೆ. ಮೊದಲನೇ ಪೋಷಣಾ ಸ್ತರ ಅಂದ್ರೆ ಹುಲ್ನಲ್ಲಿ 100 ಜೌಲ್ನಷ್ಟು ಎನರ್ಜಿ ಇದೆ. ಈಗ 3ನೇದ್ರಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ನಾವು 2ನೇದ್ರಲ್ಲಿ ಎಷ್ಟು ಅಂತ ಮೊದಲು ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ನೋಡಿ, ಯಾವಾಗಲೂ ಪೋಷಣಾ ಸ್ತರದಿಂದ ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಹೋದಾಗ ಕೇವಲ 10% ಅಷ್ಟು ಮಾತ್ರ ಶಕ್ತಿ ತಲುಪುತ್ತೆ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಅಂದ್ರೆ 100% ಇದ್ರೆ ಇಲ್ಲಿ 10%, 10% ಮಾತ್ರ ತಲುಪಿರುತ್ತೆ. ಹಾಗಿದ್ರೆ ಈಗ ನೋಡೋಣ ನಾವು. ಇಲ್ಲಿ 10% ಅಂದ್ರೆ 100ಕ್ಕೆ 10, 10 ಶೇಕಡ 10 ಅಂದ್ರೆ ಏನು, 100ಕ್ಕೆ 10. 100ಕ್ಕೆ 10 ಆದ್ರೆ 100 ಜೌಲ್ ಇತ್ತು. 100 ಜೌಲಿಗೆ ಎಷ್ಟು ಅಂದ್ರೆ 100 ಇದು 10 ಜೌಲ್ ಆಯ್ತು. ಇದೆಯಲ್ಲಿ 2ನೇ ಪೋಷಣಾ ಸ್ತರದಲ್ಲಿ. ಈಗ ಇಲ್ಲಿ 10 ಜೂಲ್ ಸಿಕ್ತು ನಮ್ಗೆ. ಈಗ 3ನೇ ಪೋಷಣಾ ಸ್ತರ ಹಾವಿನಿಗೆ ಎಷ್ಟು ಶಕ್ತಿ ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನ ನೋಡೋಣ. ಮತ್ತೆ 100ಕ್ಕೆ 10ರಷ್ಟು ಶೇಕಡ 10ರಷ್ಟು ಪ್ರಮಾಣ ಮಾತ್ರ ವರ್ಗಾವಣೆ ಆಗತ್ತೆ. ಹಾಗಾಗಿ 100ಕ್ಕೆ 10ರಷ್ಟು ಮಾತ್ರ ವರ್ಗಾವಣೆ ಆಗುತ್ತೆ. 100ಕ್ಕೆ 10ರಷ್ಟು ವರ್ಗಾವಣೆ ಆದ್ರೆ 10 ಜೂಲ್ಗೆ ಎಷ್ಟು ವರ್ಗಾವಣೆ ಆಗುತ್ತೆ ಅನ್ನೋದನ್ನ ನೋಡಿದ್ರೆ ಎಷ್ಟು, 1 ಜೂಲ್. ಹಾಗಾಗಿ ಸರಿಯಾದ ಉತ್ತರ ಅಂದ್ರೆ ಅದು 1 ಜೂಲ್. 1 ಜೂಲ್ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಈ ರೀತಿಯಾಗಿ ಮಾಡುವಂಥದ್ದು ಗೊತ್ತಾಗಿದ್ಯಾ? ಇದೇ ತರ ಅವರು ನಿಮ್ಗೆ 500 ಜೌಲ್ ಬೇಕಾದ್ರೂ ಕೇಳಬಹುದು, 200 ಜೌಲ್ ಬೇಕಾದ್ರೂ ಕೇಳಬಹುದು. ಸಾಮಾನ್ಯವಾಗಿ 500 ಅಥವಾ 100 ಈ ತರದನ್ನ ಕೇಳ್ತಿದ್ದಾರೆ. ಬೇರೆದನ್ನ ಕೇಳಬಾರದು ಅಂತಲ್ಲ, ಈ ತರದನ್ನ ನಿಮ್ಗೆ ಈಸಿ ಇರುತ್ತೆ, ನಿಮಗೆ ಬಿಡಿಸ್ಲಿಕ್ಕೂ ಕೂಡ ಸುಲಭ ಆಗತ್ತೆ. ಅರ್ಥ ಆಗಿದೆಯಾ ಅಂದ್ಕೊಳ್ಳ? ಮುಂದಿನ ಪ್ರಶ್ನೆಗೆ ಹೋಗೋಣವಾ? 8ನೇ ಪ್ರಶ್ನೆ. ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾ ಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ, ಏಕೆ? ಈಗಷ್ಟೇ ವಿವರಿಸಿ ಆಗಿದೆ ಅಲ್ವಾ, ಒಂದು ಪ್ರಶ್ನೆಗಿಂತ ಮೊದಲು ವಿವರಿಸಿ ಆಗಿದೆ. ಐ ಥಿಂಕ್ ಉತ್ತರ ನೆನಪಿದೆ ಅಂತ ಅನ್ಕೊಳ್ಳೋಣ. ಮೊದಲನೇ ಹಂತದಲ್ಲಿರುವಂತದ್ದ ಅಥವಾ ಕೊನೆಯ ಹಂತದಲ್ಲಿರುವಂತದ್ದ? ಮೊದಲನೇ ಭಕ್ಷಕರ ಅಥವಾ ತೃತೀಯ ಭಕ್ಷಕರ? ಯಾರು ಹೆಚ್ಚು ತೊಂದರೆಗೆ ಒಳಗಾಗ್ತಾರೆ? ತೃತೀಯ ಭಕ್ಷಕರು ಅಲ್ವಾ? ಅಂದ್ರೆ ಯಾಕೆ ಅಂದ್ರೆ, ಈಗ ಉದಾಹರಣೆಯನ್ನ ಕೊಟ್ಟಿದ್ನಲ್ಲ, 2 ಮಿಡತೆಯನ್ನ ಇಲ್ಲಿ ತಿನ್ನೋದು, 3 ಇಲಿಯನ್ನ ತೋಳ ತಿನ್ನೋದು, ಈ ತರ. ಉನ್ನತ ಪೋಷಣಾ ಸ್ತರದಲ್ಲಿರುವ ಜೀವಿಗಳು ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ. ನಿಮ್ಗೆ ಗೊತ್ತಿದೆ, ಉತ್ಪಾದಕ
ಪ್ರಥಮ ಭಕ್ಷಕ, ದ್ವಿತೀಯಕ ಭಕ್ಷಕ, ತೃತೀಯಕ ಈ ತರ ಇರುತ್ತೆ. ಇಲ್ಲಿ ಉನ್ನತ ಪೋಷಣಾ ಸ್ತರದಲ್ಲಿರುವ ಜೀವಿಗಳೇನಿರ್ತವೆ ಅವು ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ. ಏಕೆ ಅಂತ ಕೇಳಿದ್ದಾರೆ. ಏಕೆಂದರೆ ಹಾನಿಕಾರಕ ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಪ್ರತಿ ಪೋಷಣಾ ಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚುತ್ತಾ ಹೋಗುತ್ತದೆ. ಈಗ ಇದನ್ನ ರಾಸಾಯನಿಕವನ್ನ ಈ ಮೀನುಗಳು ತಿಂದ್ವು ಅಂತ ಇಟ್ಕೊಳ್ಳಿ. ಅಥವಾ ಇಲ್ಲಿ ನೋಡಿ, ಇಲ್ಲಿ ಹೋಗಿ ಇದು ನೀರಿಗೆ ಹೋಗಿ ಈ ಸಸ್ಯಗಳನ್ನ ಸೇರ್ಕೊಂಡಿದೆ. ಈ ಸಸ್ಯಗಳನ್ನ ಮೀನುಗಳು ತಿಂತವೆ ಅಂತ ಇಟ್ಕೊಳ್ಳಿ. ಈ ಸಣ್ಣ ಮೀನುಗಳನ್ನ ಅದಕ್ಕಿಂತ ಸ್ವಲ್ಪ ದೊಡ್ಡ ಮೀನ್ ತಿನ್ನುತ್ತೆ. ಈ ದೊಡ್ಡ ಮೀನಿಗೆ ಒಂದ್ ಸಣ್ಣ ಮೀನನ್ನ ತಿಂದ್ರೆ ಹೊಟ್ಟೆ ತುಂಬಲ್ಲ, ಒಂದು 4-5 ಸಣ್ಣ ಮೀನನ್ನ ತಿನ್ನುತ್ತೆ. ಅದ್ರ ನೆಕ್ಸ್ಟ್ ಈ ಮೀನನ್ನ ತಿನ್ನುತ್ತೆ. ಈ ಮೀನನ್ನ ಅದಕ್ಕಿಂತ ಸಣ್ಣ ಮೀನನ್ನ ಈ ಮೀನ್ ತಿನ್ನುತ್ತೆ. ಅದಕ್ಕೆ ಒಂದ್ ತಿಂದ್ರೆ ಸಾಕಾಗಲ್ಲ, ಒಂದೆರಡು ಮೀನನ್ನ ತಿನ್ಬೋದು. ಈಗ ಅಷ್ಟು ಮೀನಲ್ಲಿರುವಂತದ್ದು ಎಲ್ಲಿ ಹೋಯ್ತು? ಈ ಮೀನಿನ ಹೊಟ್ಟೆ ಹೋಯ್ತು. ಅಲ್ಲಿಂದ ಮತ್ತೆ ಇದು ಇದ್ರಕ್ಕಿಂತ ದೊಡ್ಡ ಮೀನಿದೆ, ಇದು ಅದ್ರ ಕೆಳಗಿರುವಂತಹ ಮೀನನ್ನ ತಿನ್ನುತ್ತೆ. ಅದರ ದೇಹದಲ್ಲಿರುವಂತಹ ಅಷ್ಟು ಎಲ್ಲಾ ರಾಸಾಯನಿಕಗಳು ಸೇರಿ ಈ ದೊಡ್ಡ ಮೀನಿನ ಹೊಟ್ಟೆ ಹೋದ್ವು. ಈ ದೊಡ್ಡ ಮೀನನ್ನ ಈ ಹಕ್ಕಿ ತಿನ್ನುತ್ತೆ. ಈಗ ಈ ಹಕ್ಕಿಗೆ ಈ ಎಲ್ಲಾ ಮೀನುಗಳಲ್ಲಿರುವಂತಹ ರಾಸಾಯನಿಕ ಸೇರ್ಕೊಂಡ್ ಬಿಡ್ತು. ಹಾಗಾಗಿ ಇದು ಉನ್ನತ ಪೋಷಣಾ ಸ್ತರದಲ್ಲಿರುವಂತಹ ಜೀವಿ ಆಗಿದೆ. ಇದು ಹೆಚ್ಚು ತೊಂದರೆಗೆ ಒಳಗಾಗ್ತಾ ಇದೆ. ಏಕೆಂದರೆ ಹಾನಿಕಾರಕ ರಾಸಾಯನಿಕಗಳು ಆಹಾರ ಸರಪಳಿಯಲ್ಲಿ ಪ್ರವೇಶಿಸಿದಾಗ ಪೋಷಣಾ ಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚುತ್ತಾ ಹೋಗುತ್ತೆ. ಪೋಷಣಾ ಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚುತ್ತಾ ಹೋಗುತ್ತದೆ. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ. ಕಾರಣ ಕೊಡಿ. ಯಾವಾಗಲೂ ಏಕಮುಖ, ಒನ್ ವೇದಲ್ಲಿ ಹೋಗಿರುತ್ತೆ. ನೀವು ನೋಡ್ತಿರ್ತೀರಿ, 1 ವೇ 2 ವೇ ಎಲ್ಲ ಇರುತ್ತೆ ಅಲ್ವಾ. 1 ವೇದಲ್ಲಿ ಹೇಗೆ ನೀವು ಒಂದ್ ಕಡೆಯಿಂದ ಮಾತ್ರ ಹೋಗಬಹುದು, ಅದರ ಅಪೋಸಿಟ್, ಅದರ ವಿರುದ್ಧ ದಿಕ್ಕಿನಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರೋ ಹಾಗಿರೋದಿಲ್ಲ, ಫೈನ್ ಬೀಳುತ್ತೆ. ಇಲ್ಲಿ ಕೂಡ ಹಾಗೆ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಮಾತ್ರ ಇರುತ್ತೆ, ಒಂದೇ ಡೈರೆಕ್ಷನ್ ನಲ್ಲಿ ಇರುತ್ತೆ. ಉಲ್ಟಾ ಡೈರೆಕ್ಷನ್ ನಲ್ಲಿ ಇರೋದಿಲ್ಲ, ಏಕಮುಖವಾಗಿ ಮಾತ್ರ ಇರುತ್ತೆ. ಯಾಕೆ ಅಂತ ಕೇಳಿದ್ದಾರೆ, ಕಾರಣ ಕೊಡಬೇಕು. ಈಗ ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ನೋಡಿ, ಸ್ವಪೋಷಕಗಳು ಅಂದ್ರೆ ಸಸ್ಯಗಳಿರ್ತಾವಲ್ಲ, ಅವು ಆಹಾರವನ್ನ ಉತ್ಪಾದನೆ ಮಾಡ್ಲಿಕ್ಕಾಗಿ ಸೌರಶಕ್ತಿಯನ್ನ ಬಳಸ್ಕೊಳ್ತವೆ. ಬಳಸ್ಕೊಂಡಂತಹ ಸೌರಶಕ್ತಿಯನ್ನ ವಾಪಸ್ಸು ಸೂರ್ಯನ್ಗೆ ತಗೋ ನೀನು, ನಮ್ ಕೆಲ್ಸ ಮುಗೀತು ಅಂತ ಕೊಡ್ಲಿಕ್ ಆಗ್ತದಾ? ಇಲ್ಲ, ಇದು ಪುನಃ ಸೌರಶಕ್ತಿಗೆ ಹಿಂತಿರುಗೋದಿಲ್ಲ. ಸಸ್ಯಾಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದೆ ಬರುವುದಿಲ್ಲ. ಈಗ ಆ ಸಸ್ಯವನ್ನ ಯಾರು ಸೌರಶಕ್ತಿಯನ್ನ ಉಪಯೋಗಿಸ್ಕೊಂಡು ಆ ಸಸ್ಯವನ್ನ ತಿಂದಿತ್ತಲ್ಲ, ಮಿಡತೆ ಇದೆ ಅಂತ ಇಟ್ಕೊಳ್ಳಿ. ಈಗ ಆ ಮಿಡತೆ ಸಸ್ಯವನ್ನ ತಿಂತಲ್ಲ, ಅದು ಆ ಸಸ್ಯಕ್ಕೆ ತಗೋ ನಿನ್ ಶಕ್ತಿ ನೀನೇ ಇಟ್ಕೋ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ ಅಲ್ವಾ. ಅದು ತಿಂದಂತಹ ಶಕ್ತಿ ಒಂದಿಷ್ಟು ಉಷ್ಣವಾಗಿ ಬಿಡುಗಡೆ ಆಗುತ್ತೆ, ಇನ್ನೊಂದಿಷ್ಟು ಅದರ ದೇಹದಲ್ಲಿ ಶಕ್ತಿಯಾಗಿ ಉಳ್ಕೊಂಡಿರುತ್ತೆ. ಅದು ವಾಪಸ್ಸು ಸಸ್ಯಕ್ಕೆ ಹೋಗೋದಿಲ್ಲ, ವಾಪಸ್ಸು ಆ ಶಕ್ತಿ ಸಸ್ಯಕ್ಕೆ ಹೋಗೋದಿಲ್ಲ. ಅದ್ರ ನೆಕ್ಸ್ಟ್ ಏನಾಗುತ್ತೆ? ಶಕ್ತಿಯ ವಿವಿಧ ಪೋಷಣಾ ಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಸಿಗುವುದಿಲ್ಲ. ಇದೇ ತರ ಈಗ ಮಿಡತೆಯನ್ನ ಇಲಿ ತಿನ್ನುತ್ತೆ. ಮಿಡತೆಯನ್ನ ಇಲಿ ತಿಂದಾಗ ತಿಂದಿರೋ ಮಿಡತೆಗೆ ತಗೋ ನಿನ್ನ ಎನರ್ಜಿ ಅಂತ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಶಕ್ತಿ ಬೇಕಂತಾನೆ ಇಲಿ ತಿಂದಿರೋದು. ಇದೇ ತರ ನಾವು ಬೇರೆ ಬೇರೆ ಮುಂದಿನ ಹಂತಗಳಿಗೆ ಹೋದಾಗ ಏನಾಗುತ್ತೆ, ಹಿಂದಿನ ಹಂತಗಳಿಗೆ ಶಕ್ತಿ ಸಿಗುವುದಿಲ್ಲ. ಹಾಗಾಗಿ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತೆ, ವಾಪಸ್ ಬರೋದಿಲ್ಲ, ಒಂದೇ ಕಡೆ ಹೋಗ್ತಾ ಇರುತ್ತೆ ಶಕ್ತಿಯ ಹರಿವು. 10ನೇ ಪ್ರಶ್ನೆ, ಕಾರಣ ಕೊಡಿ. ಆಹಾರದ ಸರಪಳಿ ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನು ಒಳಗೊಂಡಿರುತ್ತದೆ. ಯಾಕೆ ಆಹಾರದ ಸರಪಳಿ 3 ಅಥವಾ 4ಕ್ಕಿಂತ ಹೆಚ್ಚು ಹಂತಗಳು ಅಂದ್ರೆ ಯಾವ ತರ ಹೇಳ್ತಾರೆ ಅಂದ್ರೆ, ಈಗ ಇಲ್ಲಿ ನೋಡಿ ಉದಾಹರಣೆಯನ್ನ ನೋಡಿದ್ರೆ, ಇಲ್ಲಿ ಈ ಸಸ್ಯಗಳನ್ನ ಅಥವಾ ಅದರಲ್ಲಿರುವಂತಹ ಕೀಟವನ್ನ ಕಪ್ಪೆ ತಿನ್ನುತ್ತೆ ಅಂತ ಇಟ್ಕೊಳ್ಳೋಣ. ಕಪ್ಪೆಯನ್ನ ಈ ತೋಳ ತಿನ್ನುತ್ತೆ ಅಂತ ಇಟ್ಕೊಳ್ಳೋಣ. ಇದನ್ನ ಒಂದು ಹದ್ದು ಯಾವುದೋ ಒಂದು ಪಕ್ಷಿ ತಿನ್ನುತ್ತೆ ಅಂತ ಇಟ್ಕೊಳ್ಳೋಣ. ಈಗ ಏನಾಯ್ತು, ಇದಕ್ಕಿಂತ ಮೇಲೆ ಮತ್ತೆ
ಬರೋದಿಲ್ಲ. ಇನ್ನು ಜಾಸ್ತಿ ಅದ್ರ ನೆಕ್ಸ್ಟ್ ಬೇರೆ ಪ್ರಾಣಿ ಬರುವಂತದ್ದು ಈ ತರ ಜಾಸ್ತಿ ಬರೋದಿಲ್ಲ. ಇನ್ನು ಬಂದ್ರೆ ಯಾವ್ದಾದ್ರು ಒಂದು ಪ್ರಾಣಿ ಬರಬಹುದು, ಅದಕ್ಕಿಂತ ಮುಂದೆ ಬೇರೆ ಬೇರೆದು ಬರೋದಿಲ್ಲ. ಯಾಕೆ ಹೀಗೆ ಅಂತ ಕೇಳ್ತಿದ್ದಾರೆ. ಯಾಕೆ ಅಂದ್ರೆ ಭಕ್ಷಕರ ಮುಂದಿನ ಹಂತಕ್ಕೆ ಸ್ವಲ್ಪವೇ ಶಕ್ತಿಯು ಲಭ್ಯವಿರುವುದರಿಂದ ಅಥವಾ ಪ್ರತಿ ಹಂತದಲ್ಲಿ ವ್ಯಯವಾಗುವ ಶಕ್ತಿಯು ಅತ್ಯಧಿಕವಾಗಿರುವುದರಿಂದ 4 ಪೋಷಣಾ ಸ್ತರಗಳಿಂದ ಕನಿಷ್ಠ ಪ್ರಮಾಣದ ಶಕ್ತಿಯು ಬಳಕೆಗೆ ಉಳಿಯುತ್ತದೆ. ನಿಮಗ್ ಗೊತ್ತು, ಈಗ ಇಲ್ಲಿಂದ 10% ಶಕ್ತಿ ಮಾತ್ರ ಮುಂದಿನ ಹಂತಕ್ಕೆ ಹೋಗುತ್ತೆ. ಇಲ್ಲಿಂದ 10% ಶಕ್ತಿ ಮಾತ್ರ ಮುಂದಿನ ಹಂತಕ್ಕೆ ಹೋಗುತ್ತೆ ಅಲ್ವಾ? ನಾವು ಒಂದು ಲೆಕ್ಕವನ್ನ ಕೂಡ ಬಿಡಿಸಿದ್ವಿ, 3 ಜೂಲ್ ಇರೋದನ್ನ. ಈಗ ಇಲ್ಲಿ ಏನಾಗುತ್ತೆ, ಇಲ್ಲಿಂದ ತಿಂದಿರೋದ್ರಲ್ಲಿ ಸ್ವಲ್ಪ ಶಕ್ತಿ ಇದಕ್ಕಿರುವಂತಹ ಈ ಸಸ್ಯಗಳಿಗೆ ಅಥವಾ ಇಲ್ಲಿರುವಂತಹ ಕೀಟಗಳಿಗೆ ಇರುವಂತಹ ಶಕ್ತಿಯಲ್ಲಿ ಸ್ವಲ್ಪ ಶಕ್ತಿ ಮಾತ್ರ ಕಪ್ಪೆಗೆ ಹೋಗುತ್ತೆ. ಆ ಕಪ್ಪೆಯಲ್ಲಿರುವಂತಹ ಅದ್ರೊಳಗೆ ಮೊದ್ಲೇ ಸ್ವಲ್ಪ ಶಕ್ತಿ ಇತ್ತು, ಆ ಸ್ವಲ್ಪ ಶಕ್ತಿ ಏನಿದೆ ಅದು ತೋಳಕ್ಕೆ ಹೋಯ್ತು. ಮತ್ತೆ ಮೇಲ್ ಹೋಗೋವರೆಗೆ ಶಕ್ತಿಯ ಪ್ರಮಾಣ ಬಹಳ ಕಡಿಮೆ ಆಗ್ಬಿಡುತ್ತೆ. ಈ ಮುಂದಿನ ಹಂತಕ್ಕೆ ಸ್ವಲ್ಪವೇ ಶಕ್ತಿಯು ಲಭ್ಯವಿರುವುದರಿಂದ ಅಥವಾ ಪ್ರತಿ ಹಂತದಲ್ಲಿ ವ್ಯಯವಾಗುವ ಶಕ್ತಿಯು ಅತ್ಯಧಿಕವಾಗಿರುವುದರಿಂದ 4 ಪೋಷಣಾ ಸ್ತರಗಳಿಂದ ಕನಿಷ್ಠ ಪ್ರಮಾಣದ ಶಕ್ತಿಯು ಬಳಕೆಗೆ ಉಳಿಯುತ್ತದೆ. ನೆಕ್ಸ್ಟ್ 4ನೇ ಹಂತ, ನೆಕ್ಸ್ಟ್ ಇರೋದು ಬಹಳ ವಿರಳವಾಗಿರುತ್ತೆ. ಜೈವಿಕ ವಿಘಟನೆ ಹೊಂದುವ ಮತ್ತು ಜೈವಿಕ ವಿಘಟನೆ ಹೊಂದದ ತ್ಯಾಜ್ಯಗಳ ನಡುವೆ, ಹೊಂದುವ ಮತ್ತು ಹೊಂದದ ತ್ಯಾಜ್ಯಗಳ ನಡುವೆ ಯಾವುದಾದರೂ 2 ವ್ಯತ್ಯಾಸ ತಿಳಿಸಿ. ಐ ಥಿಂಕ್ ಇದನ್ನ ಬಹಳ ಸುಲಭವಾಗಿ ಬರಿಬಹುದು ಅಲ್ವಾ? ಎಲ್ಲ ಹೇಳ್ತಾ ಇದ್ದೀರಾ? ಓಕೆ. ಜೈವಿಕ ವಿಘಟನೆ ಹೊಂದುವ ತ್ಯಾಜ್ಯಗಳು ಅಂದ್ರೆ ಯಾವ್ಯಾವುದು? ಉದಾಹರಣೆಯನ್ನ ಯೋಚನೆ ಮಾಡಿ. ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಸತ್ತ ಜೀವಿಗಳು, ಸತ್ತ ಸಸ್ಯ ಅಲ್ವಾ? ಇದೆಲ್ಲ ಜೈವಿಕ ವಿಘಟನೆ ಹೊಂದುವಂತದ್ದಾಯ್ತು. ಜೈವಿಕ ವಿಘಟನೆ ಹೊಂದದ ಅಂದ್ರೆ ಯಾವುದು? ಈಗ ನೀವು ಒಂದ್ ಕಡೆ ಪ್ಲಾಸ್ಟಿಕ್ ಅನ್ನ ಹಾಕಿದ್ದೀರಿ, ಅದೇ ಜಾಗದಲ್ಲಿ ತರಕಾರಿ ಸಿಪ್ಪೆಯನ್ನ ಹಾಕಿದ್ದೀರಿ ಅಂದ್ರೆ ನೀವು 1 ತಿಂಗಳು ಬಿಟ್ಟು ಬಂದು ನೋಡಿದ್ರೆ ಅದರಲ್ಲಿ ತರಕಾರಿ ಸಿಪ್ಪೆ ಇರೋದಿಲ್ಲ, ಆದ್ರೆ ಪ್ಲಾಸ್ಟಿಕ್ ಮಾತ್ರ ಹಾಗೆ ಉಳ್ಕೊತದೆ. ಇದನ್ನ ಜೈವಿಕ ವಿಘಟನೆ ಹೊಂದದ ತ್ಯಾಜ್ಯ ಅಂತ ಕರಿತೀವಿ. ಈಗ ಜೈವಿಕ ವಿಘಟನೆ ಹೊಂದದ ತ್ಯಾಜ್ಯ ಅಂದ್ರೆ ಯಾವ್ದು ಗೊತ್ತಾ? ಪ್ಲಾಸ್ಟಿಕ್ ಇರಬಹುದು, ಗಾಜಿನ ವಸ್ತುಗಳು, ಗಾಜಿನ ಬಾಟಲ್ಗಳಿರ್ಬಹುದು, ಎಲ್ಲ ಜೈವಿಕ ವಿಘಟನೆ ಹೊಂದದ ತ್ಯಾಜ್ಯ. ಅವುಗಳ ನಡುವಿನ ವ್ಯತ್ಯಾಸ ಏನು? ಜೈವಿಕ ವಿಘಟನೆ ಹೊಂದುವ ತ್ಯಾಜ್ಯ ಸೂಕ್ಷ್ಮ ಜೀವಿಗಳಿಂದ, ಸೂಕ್ಷ್ಮಾಣು ಜೀವಿಗಳಿಂದ ವಿಭಜಿಸಲ್ಪಡುತ್ತದೆ ಅಲ್ವಾ? ನೋಡಿದಿರಿ, ಸೂಕ್ಷ್ಮಾಣು ಜೀವಿಗಳು, ಸೂಕ್ಷ್ಮ ಜೀವಿಗಳಾದಂತಹ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಎಲ್ಲ ಏನಿದೆ ಇವು ವಸ್ತುಗಳನ್ನ ವಿಘಟಿಸ್ತವೆ. ಆದ್ರೆ ಜೈವಿಕ ವಿಘಟನೆ ಹೊಂದದ ತ್ಯಾಜ್ಯವನ್ನ ಸೂಕ್ಷ್ಮಾಣು ಜೀವಿಗಳಿಂದ ವಿಭಜಿಸಲ್ಪಡುವುದಿಲ್ಲ. ಇದು ಬ್ಯಾಕ್ಟೀರಿಯಾ, ಶಿಲೀಂಧ್ರದಿಂದ ವಿಭಜಿಸಲ್ಪಡುವುದಿಲ್ಲ. ಜೈವಿಕ ವಿಘಟನೆ ಹೊಂದುವ ತ್ಯಾಜ್ಯ ಜೈವಿಕ ಸಾಂದ್ರತಾ ವೃದ್ಧಿಗೆ ಕಾರಣವಾಗುವುದಿಲ್ಲ. ಸಾಂದ್ರತಾ ಅಂದ್ರೆ ಜೈವಿಕ ಸಂವರ್ಧನೆ ಅಂತ ಕಲ್ತೀವಲ್ಲ, ಪೋಷಣಾ ಸ್ತರದಿಂದ ಮೇಲಿನ ಪೋಷಣಾ ಸ್ತರದಲ್ಲಿ ಉನ್ನತ ಹಂತಗಳಿಗೆ ಹೋದಂತೆ ಜೈವಿಕ ಸಂವರ್ಧನೆ ಆಗುವಂತದ್ದನ್ನ ಕಲ್ತಿದೀವಲ್ಲ, ಇಲ್ಲಿ ಜೈವಿಕ ವಿಘಟನೆ ಹೊಂದುವ ತ್ಯಾಜ್ಯಗಳು ಯಾವುದೇ ರೀತಿಯ ಜೈವಿಕ ಸಾಂದ್ರತಾ ವೃದ್ಧಿಗೆ ಕಾರಣವಾಗುವುದಿಲ್ಲ. ಯಾಕಂದ್ರೆ ಅವು ನಮ್ಮ ದೇಹದಲ್ಲಿ ಜೀರ್ಣವಾಗಿ ವಿಸರ್ಜನೆಯಾಗಿ ಹೋಗ್ಬಿಡ್ತವೆ ತ್ಯಾಜ್ಯಗಳೆಲ್ಲ. ಉದಾಹರಣೆ ಅಂದ್ರೆ ಹುಲ್ಲು, ಕಾಗದ ಇತ್ಯಾದಿ. ಮತ್ತೆ ಆಹಾರ, ನಾವು ತಿನ್ನುವಂತಹ ಆಹಾರ ಬ್ರೆಡ್ ಇರಬಹುದು ಅಲ್ವಾ? ಇದನ್ನೆಲ್ಲ ಈಗ ನೀವು ನೋಡಿರ್ತೀರಿ, ನೀವು ಬಾಕ್ಸ್ ಅನ್ನ ತಗೊಂಡ್ ಹೋಗಿದ್ದೀರಿ, ಅಮ್ಮ 1 ವಾರ ಮನೇಲಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಗೆ ಬಾಕ್ಸ್ ತೊಳೆಯೋದು ಮರೆತೋಗಿದೆ, ತಿಂದಿರೋ ಯಾವ್ಯಾವ್ದು ಉಳಿಸಿದಿರಲ್ಲ ಅದೆಲ್ಲ ಬಾಕ್ಸ್ ಅಲ್ಲೇ ಇದೆ ಅಂತಿದ್ರೆ ನೀವು 1 ವಾರ ಬಿಟ್ಟು ನೋಡಿದ್ರೆ ಆ ಬಾಕ್ಸ್ ಮುಚ್ಚಳ ತೆಗಿಲಿಕ್ಕೆ ಆಗೋದಿಲ್ಲ, ಅಷ್ಟು ಗಬ್ಬು ವಾಸನೆ ಬರ್ತದೆ, ಅದು ಕೊಳತು ಹೋಗಿರ್ತದೆ ಅಲ್ವಾ? ಇದು ಜೈವಿಕ ಸಾಂದ್ರತಾ ವೃದ್ಧಿಗೆ ಕಾರಣವಾಗೋದಿಲ್ಲ. ನೀವು ತಗೊಂಡೋಗಿ ಮಣ್ಣಲ್ಲಿ ಹಾಕಿದ್ರೆ ಅದು ಮಣ್ಣನ್ನ ಸೇರಿಬಿಡ್ತದೆ, ಮಣ್ಣಲ್ಲಿ ಕರಗಿ ಜೈವಿಕ ಸಾಂದ್ರತಾ ವೃದ್ಧಿಗೆ ಕಾರಣವಾಗುತ್ತದೆ. ಜೈವಿಕ ಸಂವರ್ಧನೆ ಅಂತ ಹೇಳಿದೀವಲ್ಲ, ಅದಕ್ಕೆ ಕಾರಣವಾಗುವಂತದ್ದು ಯಾವುದು? ಜೈವಿಕ ವಿಘಟನೆ ಹೊಂದದ ತ್ಯಾಜ್ಯ. ಉದಾಹರಣೆ ಅಂದ್ರೆ ಪ್ಲಾಸ್ಟಿಕ್, ಗಾಜು ಇತ್ಯಾದಿ. ಇವುಗಳನ್ನ ಉದಾಹರಣೆಯನ್ನಾಗಿ ಬರಿಬಹುದು. ಬಹಳ ಸುಲಭ ಇದೆ ಅಲ್ವಾ ಈ ಪ್ರಶ್ನೆ? ಸರಿ.
ಮುಂದಿನ ಪ್ರಶ್ನೆಗೆ ಹೋಗೋಣ. ಓಝೋನ್ ಪದರವು ಹೇಗೆ ರೂಪುಗೊಳ್ಳುತ್ತದೆ ವಿವರಿಸಿ. ಓಝೋನ್ ಪದರದ ಬಗ್ಗೆ ನೀವು ಬಹಳಷ್ಟು ಕೇಳಿರ್ಬಹುದು ಅಲ್ವಾ? ಈ ಓಝೋನ್ ಪದರ ಏನಿದೆ ಇದು ಇದರ ಕಾರ್ಯ ಏನಿದೆ, ಅದರ ವಿಶಿಷ್ಟತೆ ಏನಿದೆ, ಅದು ಮುಂದಿನ ಪ್ರಶ್ನೆಗಳಲ್ಲಿ ಬರುತ್ತೆ. ಹಾಗಾಗಿ ಓಝೋನ್ ಪದರವು ಹೇಗೆ ರೂಪುಗೊಳ್ಳುತ್ತದೆ ಎನ್ನುವುದನ್ನ ನೋಡೋಣ. ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನ ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತವೆ. ಆಕ್ಸಿಜನ್ ಅಣುಗಳು ಯಾವಾಗಲೂ ಆಕ್ಸಿಜನ್ ಏನಿದೆ ನಮ್ಮ ವಾತಾವರಣದಲ್ಲಿ O2 2 ಆಕ್ಸಿಜನ್ ಕೈ ಹಿಡ್ಕೊಂಡೇ ಹೋಗೋದು. ಈಗ ಒಬ್ಬೊಬ್ರನ್ನೇ ಹೋಗೋದಿಲ್ಲ. ಈಗ ನಿಮ್ ಕ್ಲಾಸಲ್ಲೂ ಅಲ್ವಾ, ಬೇರೆ ಕ್ಲಾಸಿಗೆ ಹೋಗಿ ಯಾರನ್ನಾದ್ರೂ ಕರೆದು ಬನ್ನಿ ಅಂದ್ರೆ ಒಬ್ಬೊಬ್ರೆ ಹೋಗೋದಿಲ್ಲ, ಇಬ್ಬಿಬ್ರು ಹೋಗ್ತಿರಲ್ಲ, ಅಥವಾ ನಿಮ್ ಫ್ರೆಂಡ್ಸ್ ಅನ್ನ ಕರ್ಕೊಂಡೇ ಹೋಗ್ತಿರಲ್ಲ. ಅದೇ ತರ ಇಲ್ಲಿ ಆಕ್ಸಿಜನ್ ಏನಿದೆ ಯಾವಾಗ್ಲೂ ವಾತಾವರಣದಲ್ಲಿ O2 ಫಾರ್ಮೇಶನ್, O2 ರೂಪದಲ್ಲೇ ಇರ್ತದೆ. ಇಲ್ಲಿ ಆ ನೇರಳಾತೀತ ವಿಕಿರಣಗಳೇನ್ ಮಾಡ್ತವೆ, ಆಕ್ಸಿಜನ್ ಪರಮಾಣುಗಳಾಗಿ ಆಕ್ಸಿಜನ್ ಅನ್ನ ವಿಭಜಿಸುತ್ತೆ. ಆಕ್ಸಿಜನ್ ಅಣು O2 ಏನಿತ್ತಲ್ಲ ಅದನ್ನ ಆಕ್ಸಿಜನ್ ಪರಮಾಣು ಅಂದ್ರೆ ಒಂದೇ ಆಕ್ಸಿಜನ್ ಆಗಿ ವಿಭಜನೆ ಮಾಡುತ್ತೆ. ನಂತರ ಈ ಪರಮಾಣುಗಳು, ಈ ಒಂದೇ ಆಕ್ಸಿಜನ್ ಇತ್ತಲ್ಲ ಅದಕ್ಕೆ ಯಾರು ಫ್ರೆಂಡ್ಸ್ ಇಲ್ಲ, ಯಾರ ಜೊತೆ ಹೋಗಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳುತ್ತೆ, ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಝೋನ್ ರೂಪುಗೊಳ್ಳುತ್ತದೆ. ಈ ಆಕ್ಸಿಜನ್ ಪರಮಾಣು ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಝೋನ್ ಅನ್ನ ರೂಪು ಮಾಡ್ತಾ ಇದೆ. ಇಲ್ಲಿ ಫ್ರೆಂಡ್ಶಿಪ್ ಅಂತೆಲ್ಲ ಬರಿಬಾರ್ದು ಎಕ್ಸಾಮ್ ಅಲ್ಲಿ. ಸರಿಯಾದ ವೈಜ್ಞಾನಿಕ ವಿವರಣೆಯನ್ನೇ ಬರಿಬೇಕು, ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಈ ಕೆಲವೊಂದಿಷ್ಟು ವರ್ಡ್ ಗಳನ್ನ ಹೇಳ್ತಿರೋದು. ಆಕ್ಸಿಜನ್ ಪರಮಾಣುಗಳು ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಝೋನ್ ರೂಪುಗೊಳ್ಳುತ್ತದೆ. ಇದು ಓಝೋನ್ ಪದರ ರೂಪುಗೊಳ್ಳುವಂಥದ್ದು. ಓಝೋನ್ನ ಕಾರ್ಯವನ್ನು ತಿಳಿಸಿ. ಓಝೋನ್ ಪದರದ ಕುಸಿತಕ್ಕೆ ಕಾರಣವಾದ ಸಂಶ್ಲೇಷಿತ ವಸ್ತು ಯಾವುದು? ಓಝೋನ್ನ ಕಾರ್ಯ ಏನು? ಇದು ಒಂದು ರಕ್ಷಾ ಕವಚವಾಗಿದ್ದು ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ಭೂಮಿಯ ಮೇಲಿನ ಜೀವ ಸಂಕುಲವನ್ನು ರಕ್ಷಿಸುತ್ತದೆ. ಹಾಗಿದ್ರೆ ನೇರಳಾತೀತ ವಿಕಿರಣ ಬಂದ್ರೆ ಏನಾಗ್ತಿತ್ತು? ಇದು ಹಾನಿಕಾರಕವಾದ ವಿಕಿರಣವಾಗಿದೆ, ಬಹಳ ಶಕ್ತಿ ಇರ್ತದೆ ಅದ್ರಲ್ಲಿ. ಅದೇನ್ ಮಾಡುತ್ತೆ, ನಮ್ಮಲ್ಲಿ ಚರ್ಮದ ಕಾಯಿಲೆಗಳನ್ನ, ಯಾವುದೇ ಪ್ರಾಣಿಗಳಲ್ಲಿರ್ಬೋದು, ಚರ್ಮದ ಕಾಯಿಲೆಯನ್ನ ಉಂಟು ಮಾಡುತ್ತೆ. ಹಾಗೆ ಭೂಮಿಯ ತಾಪಮಾನ ಜಾಸ್ತಿ ಇರುವಂತೆ ಮಾಡುತ್ತೆ. ಇದನ್ನೆಲ್ಲ ನಮ್ಮಿಂದ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಓಝೋನ್ ಏನಿದೆ ಕ್ಯಾನ್ಸರ್ನ, ಇದು ನೇರಳಾತೀತ ವಿಕಿರಣಗಳು ಕ್ಯಾನ್ಸರ್ಗೂ ಕಾರಣ ಆಗತ್ತೆ. ಹಾಗಾಗಿ ಓಝೋನ್ ಏನಿದೆ ಇದು ರಕ್ಷಾ ಕವಚದಂತೆ ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ಭೂಮಿಯ ಮೇಲಿನ ಜೀವ ಸಂಕುಲವನ್ನ ರಕ್ಷಿಸ್ತದೆ. ಹೇಗೆ ಯುದ್ಧ ಮಾಡುವಾಗ ಉಟ್ಕೊಂಡಿರ್ತಾರಲ್ಲ ಯುದ್ಧಕ್ಕೆ ಬೇಕಾದಂತಹ ಅಗತ್ಯ ವಸ್ತ್ರ ಅಲ್ವಾ, ಅದೇ ತರ ಗುರಾಣಿ ಎಲ್ಲ ಹಿಡ್ಕೊಂಡಿರ್ತಾರಲ್ಲ, ಬಂದಿರೋ ಬಾಣ ಗುರಾಣಿಗೆ ಬೀಳ್ತಾ ಇರುತ್ತೆ ಅಲ್ವಾ, ಅದು ನಮ್ಮನ್ನ ತಲುಪೋದಿಲ್ಲ. ಅದೇ ತರ ಈ ಓಝೋನ್ ಕೂಡ ಭೂಮಿಯನ್ನ ಸೂರ್ಯನ ನೇರಳಾತೀತ ವಿಕಿರಣಗಳು ತಡಿದೇ ಇರೋ ತರ ರಕ್ಷಣೆ ಮಾಡ್ತಿದೆ. ಹಾಗಿದ್ರೆ ಓಝೋನ್ ಪದರದ ಕುಸಿತಕ್ಕೆ ಕಾರಣವಾದ ಸಂಶ್ಲೇಷಿತ ವಸ್ತು ಅಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್. ಕ್ಲೋರೋಫ್ಲೋರೋ ಕಾರ್ಬನ್ ಏನಿದೆ ಇದನ್ನ ಮೊದಲು ರೆಫ್ರಿಜಿರೇಟರ್ ಗಳಲ್ಲೆಲ್ಲ ಬಳಸ್ತಿದ್ರು ಜಾಸ್ತಿ. ಫ್ರಿಜ್ ನಲ್ಲೆಲ್ಲ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನೇ ಬಳಸ್ತಾ ಇದ್ರು. ಅದರ ಈ ರೀತಿಯಾದಂತ ಹಾನಿಕಾರಕ ಪರಿಣಾಮ ಪರಿಸರದ ಮೇಲೆ ಅದರ ಪರಿಣಾಮ ಯಾವ ತರ ಆಗ್ತಾ ಇದೆ, ಓಝೋನ್ ಪದರದ ಮೇಲೆ ಅದರ ಹಾನಿಕಾರಕ ಪರಿಣಾಮ ಯಾವ ತರ ಆಗ್ತಾ ಇದೆ ಅನ್ನೋದು ಗೊತ್ತಾದ ಮೇಲೆ ಅದನ್ನ ಬೇರೆ ಬೇರೆ ವಸ್ತುಗಳಿಂದ ರಿಪ್ಲೇಸ್ ಮಾಡಿದ್ದಾರೆ. ಹಾಗಾಗಿ ಕ್ಲೋರೋಫ್ಲೋರೋ ಕಾರ್ಬನ್ ನಂತಹ ಸಂಶ್ಲೇಷಿತ ರಾಸಾಯನಿಕಗಳು ಈ ಪದರದ ಕುಸಿತಕ್ಕೆ ಕಾರಣವಾಗಿದೆ. ಮುಂದಿನ ಪ್ರಶ್ನೆ, ಓಝೋನ್ ಪದರು ಭೂಮಿಯ ಮೇಲಿನ ಜೀವಿಗಳಿಗೆ ವರದಾನವಾಗಿದೆ ಸಮರ್ಥಿಸಿ. ಈಗಷ್ಟೇ ಹೇಳಾಯ್ತು, ನೀವೇ ಹೇಳ್ತೀರಿ ಅಲ್ವಾ? ಎಸ್, ಇವು ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣಗಳು ಜೀವಿಗಳಿಗೆ ಹಾನಿ ಉಂಟು ಮಾಡುತ್ತವೆ. ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣಗಳೇನಿದೆ ಅವು ಜೀವಿಗಳಿಗೆ ಹಾನಿ ಉಂಟು ಮಾಡುತ್ತವೆ. ಚರ್ಮದ ಕ್ಯಾನ್ಸರ್ ಅನ್ನ, ಚರ್ಮದ ರೋಗವನ್ನ ತರಿಸುವಂತದ್ದಿರ್ಬೋದು. ಈ ತರ ಓಝೋನ್ ಪದರು ಈ ಹಾನಿಕಾರಕ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ. ಆದ್ದರಿಂದ ಇದು ಭೂಮಿಯ ಮೇಲಿನ ಜೀವಿಗಳಿಗೆ ವರದಾನವಾಗಿದೆ. 15ನೇ ಪ್ರಶ್ನೆ,
ತ್ಯಾಜ್ಯ ವಿಲೇವಾರಿಯನ್ನು ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಈಗ ನೀವು ತ್ಯಾಜ್ಯ ವಿಲೇವಾರಿ ಮಾಡ್ತಿರ್ತೀರಿ ಅಂತ ಇಟ್ಕೊಳ್ಳಿ. ಒಂದಿಷ್ಟು ನಿಮ್ಮ ಹತ್ರ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಇದೆಲ್ಲ ಇದೆ, ಹಾಳಾಗಿರುವಂತಹ ಹಿಂದಿನ ದಿನ ಇಟ್ಟು ಹೋಗಿರುವಂತಹ ಯಾವುದೋ ಒಂದು ಪದಾರ್ಥ ಇರ್ಬೋದು, ಅದೆಲ್ಲ ಇದೆ ನಿಮ್ಮ ಹತ್ರ. ಅದ್ರ ಜೊತೆ ನೀವು ಪ್ಲಾಸ್ಟಿಕ್ ಅನ್ನ, ಕಾಜನ್ನ ಎಲ್ಲ ಮಿಕ್ಸ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಕೃತಕ ಬಟ್ಟೆಗಳನ್ನ ಇದನ್ನೆಲ್ಲ ಮಿಕ್ಸ್ ಮಾಡಿದೀರಿ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಅವೆರಡನ್ನ ಒಟ್ಟಿಗೆ ನಾವು ವಿಲೇವಾರಿ ಮಾಡಕ್ಕಾಗತ್ತಾ? ನಿಮಗ್ ಗೊತ್ತು, ಈ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಅಂತಹ ವಸ್ತುಗಳು ಸೂಕ್ಷ್ಮ ಜೀವಿಗಳಿಂದ ವಿಘಟನೆಗೆ ಒಳಪಡುತ್ತವೆ. ಅದನ್ನ ವಿಲೇವಾರಿ ಮಾಡುವಂತಹ ವಿಧಾನ ಹಾಗೆ ಈ ಪ್ಲಾಸ್ಟಿಕ್ ಅಥವಾ ಗಾಜನ್ನ ವಿಲೇವಾರಿ ಮಾಡುವಂತಹ ವಿಧಾನ 2 ಬೇರೆ ಬೇರೆ ಆಗಿರ್ತದೆ. ಹಾಗಾಗಿ ಅವೆರಡನ್ನ ನಾವು ಬೇರೆ ಬೇರೆಯಾಗಿ ಸಂಗ್ರಹಿಸಬೇಕು. ಹೇಳ್ತಾ ಬರ್ತಾರಲ್ವಾ, ಹಸಿ ಕಸ ಮತ್ತೆ ಒಣ ಕಸವನ್ನ ಬೇರೆ ಬೇರೆ ಮಾಡಿ ಹಾಕಿ. ಕಸದ ಗಾಡಿ ಬರುವಾಗ ಕೂಡ ಹಸಿ ಕಸ ಮತ್ತೆ ಒಣ ಕಸವನ್ನ ಬೇರೆ ಬೇರೆ ಮಾಡಿ ಹಾಕಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಯಾಕೆ? ಇದೇ ಕಾರಣಕ್ಕಾಗಿ. ನೋಡಿ, ಮನೆಗಳಲ್ಲಿನ ತ್ಯಾಜ್ಯಗಳನ್ನು ಹಸಿ ಕಸ ಮತ್ತು ಒಣ ಕಸ ಎಂದು ವಿಂಗಡಿಸಿ. ಹಸಿ ಕಸ ಕೊಳೆಯುವಂತೆ ಮಾಡಿ ಗೊಬ್ಬರ ತಯಾರಿಸುವುದು. ಹಸಿ ಕಸದಿಂದ ನಾವು ಗೊಬ್ಬರವನ್ನ ತಯಾರಿಸಿ ಮನೆಯಲ್ಲಿರುವಂತಹ ಗಿಡಗಳಿಗೆಲ್ಲ ಅದನ್ನ ಉಪಯೋಗಿಸಬಹುದು. ಆದ್ರೆ ಒಣ ಕಸವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಪುನರ್ಬಳಕೆ ಅಥವಾ ಮರುಚಕ್ರೀಕರಣ ಮಾಡುವುದು. ಒಣ ಕಸವನ್ನ ಏನ್ ಮಾಡುವಂತದ್ದು? ಪುನರ್ಬಳಕೆ ಮಾಡುವಂತದ್ದು. ಅದನ್ನ ಮರುಚಕ್ರೀಕರಣ ಮಾಡುವುದು ಅಂದ್ರೆ ಅದನ್ನೇ ಮತ್ತೆ ತಗೊಂಡು ಹೋಗಿ ಏನ್ ಮಾಡ್ತಾರೆ, ಅದನ್ನ ಮತ್ತೆ ಅವುಗಳಿಂದ ಬೇರೆ ಬೇರೆ ವಸ್ತುಗಳನ್ನ ತಯಾರಿಸುವಂತದ್ದು. ಅದನ್ನ ಪುನರ್ಬಳಕೆ ಅಥವಾ ಮರುಚಕ್ರೀಕರಣ ಮಾಡುವಂತದ್ದು. ಈ ತರ ಮಾಡಿ ನಾವು ತ್ಯಾಜ್ಯ ವಿಲೇವಾರಿಯಲ್ಲಿ ಉಂಟಾಗುವ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು. ಇದೆಲ್ಲ ಈ ಪಾಠದಲ್ಲಿ ಬರುವಂತಹ ಮುಖ್ಯವಾದ ಅಂಶಗಳಾಗಿವೆ. ಬಹಳ ಸುಲಭ ಇದೆ ಅಲ್ವಾ ಪಾಠ? ಬಹಳ ಸುಲಭವಾಗಿ ನೀವು ಓದ್ಕೊಂಡ್ರು ಅರ್ಥ ಆಗೋ ತರ ಇದೆ ಪಾಠ. ಸರಿಯಾಗಿ ಓದಿ. ಹಾಗೆ ಬಹಳ ನಿಮ್ಗೆ ಸಣ್ಣ ನಾಲೆಜ್, ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರೂ ಕೂಡ ನೀವು ಆರಾಮಾಗಿ ಉತ್ತರವನ್ನ ಬರಿಬಹುದು. ನಿಮ್ಮ ಜನರಲ್ ನಾಲೆಜ್ ಯೂಸ್ ಮಾಡ್ಕೊಂಡು ನೀವು ಉತ್ತರವನ್ನ ಬರಿಬಹುದು. ಆ ತರ ಇದೆ ಪಾಠ. ಕೆಲವೊಂದು ಪೋಷಣಾಸ್ತರ ಇರಬಹುದು, ಈ ಜೈವಿಕ ಸಂವರ್ಧನೆ ಎಲ್ಲ ಇರಬಹುದು. ಅದರಲ್ಲಿ ಸ್ವಲ್ಪ ನಿಮ್ಗೆ ಅದನ್ನ ಅಭ್ಯಾಸ ಮಾಡೋದು ಜಾಸ್ತಿ ಬೇಕಾಗಬಹುದು. ಆದ್ರೆ ಉಳಿದಿದ್ ಕಾನ್ಸೆಪ್ಟ್ ಎಲ್ಲ ಈಸಿ ಇದೆ. ಹಾಗಾಗಿ ಈ ಚಾಪ್ಟರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದರಿಂದ ಬರುವಂತಹ ಪ್ರಶ್ನೆಯನ್ನ ಅಟೆಂಪ್ಟ್ ಮಾಡ್ಬೇಕು. ಪ್ರತಿಯೊಬ್ರು ಸರಿಯಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಸರಿನಾ? ಎಸ್, ಧನ್ಯವಾದಗಳು. ಹಾಗಿದ್ರೆ ನಾಳಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಹ್ಯಾವ್ ಅ ಗುಡ್ ಡೇ.